ಗಾನಲಹರಿ ಮೆಲೋಡಿಸ್ ಉರ್ವ ಮಂಗಳೂರು ಇದರ 3ನೇ ವರ್ಷದ ವಾರ್ಷಿಕೋತ್ಸವದ ಈ ಒಂದು ಸಮಾರಂಭದ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ ಕೆಲವೇ ಹೊತ್ತಿನಲ್ಲಿ. ಹಾಗೆ ಬಂದಂಥ ಎಲ್ಲರನ್ನ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಬೇಕೆಂದರೆ ದೇವರ ದಯೆ ಬೇಕೆಂಬಂತೆ ವಿಘ್ನ ನಿವಾರಕ ಏಕದಂಥ ಲಂಬೋದರ ಹೀಗೆ ಹಲವಾರು ನಾಮಗಳಿಂದ ಕರೆಯುವಂಥ ಗಣಪತಿಯ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡಿ ತದನಂತರ ದೀಪ ಪ್ರಜ್ವಲನೆಯನ್ನು ಮಾಡಿ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ವಿದ್ಯುಕ್ತ ಚಾಲನೆಯನ್ನು ನೀಡಲಿಕ್ಕಿದೆ. ಒಮ್ಮೆ ಬಂದಂಥ ಕಲಾವಿದರು ಮೆಚ್ಚುವರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡಬೇಕಾಗಿ ಕೂಡ ಕೇಳಿಕೊಳ್ಳುತ್ತಾ ಈ ಒಂದು ಗೀತೆಗೆ ಧ್ವನಿಯನ್ನು ನೀಡಲಿಕ್ಕಿದ್ದಾರೆ ಜಿಲ್ಲೆಯ ಹೆಮ್ಮೆಯ ಕಲಾವಿದರು ಶನ ಪ್ರೊ ಸೌಂಡ್ ಇದರ ಮಾಲೀಕರು ಕೂಡ ಹಾಗೆ ನಮ್ಮ ಗಾನಲಹರಿ ತಂಡದ ಸಲಹೆಗಾರರು ಕೂಡ ಆದಂಥ ಅದ್ಭುತ ಗಾಯಕರು ಶ್ರೀಯುತ ಸಂತೋಷ್ ಅಂಚನ್ ಸರ್ ಅವರ ಧ್ವನಿಯಲ್ಲಿ ಗಣಪತಿಯ ಕುರಿತಾದ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಬೆನಕ ಬೆನಕ ಏಕದಂತ ಬೊಚ್ಚಿಕಲ್ಲು ಪಾಣಿಪೀಠ ಮುತ್ತಿನುಂಡೆ ಉನ್ನ ಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ವಿಘ್ನೇಶ ದೇವರಿಗೆ 21 ನಮಸ್ಕಾರಗಳು. ಆ ಆ ಬೆಳಗಾಯ್ತು ಹೇಳು ಏ ಮುದ್ದು ಬೆನಕ ಎಲ್ಲ ರಂಗಾಯ್ತು ಹೇಳು ಬೆನಕ. ಬೆಳಗಾಯ್ತು ಹೇಳು ಏ ಮುದ್ದು ಬೆನಕ ಎಲ್ಲ ರಂಗಾಯ್ತು ಹೇಳು ಬೆನಕ. ಅಂಬಾ ಪ್ರಿಯ ತನಯ ಆದಿ ಪೂಜಿದನೆ ಪೂರಣದಿ ರವಿ ಎದ್ದನಿ ಹೇಳು ಬೆನಕ. ಬೆಳಗಾಯ್ತು ಹೇಳು ಏ ಮುದ್ದು ಬೆನಕ ಎಲ್ಲ ರಂಗಾಯ್ತು ಹೇಳು ಬೆನಕ. ಮಾಮರದ ಕೋಗಿಲೆಯು ಪಂಚವರ್ಣದ ಗಿರಿಯು ಪ್ರಭಾತವ ನಿನಗೆ ಆಡುದಿಯ ಬೆನಕ. ಮಾಮರದ ಕೋಗಿಲೆಯು ಪಂಚವರ್ಣದ ಗಿರಿ ಸುಪ್ರಭಾತವ ನಿನಗೆ ಆಡುದಿಯ ಬೆನಕ. ಆ ನಿನ್ನ ಸುಂಡಿಲೆಯು ನಿನ್ನ ಬರುವನು ಕಾದು ಆ ನಿನ್ನ ಸೊಂಡಿಲೆಯು ನಿನ್ನ ಬರುವನು ಕಾದು ಕಾಳುಗಳ ತಿನ್ನುತ್ತಲಿ ಕುಳಿತಿದು ಬೆನಕ. ಬೆಳಗಾಯ್ತು ಹೇಳು ಏ ಮುದ್ದು ಬೆನಕ ಎಲ್ಲ ರಂಗಾಯ್ತು ಹೇಳು ಬೆನಕ. ಹುಲ್ಲುಗರಿಗೆ ಎದುರುವ ಹಾದಿ ಕಾದಿರುವುದು ಪೂಜೆಯಲ್ಲಿ ನಿನ್ನ ಅಲಂಕರಿಸಲೆಂದು ನಾಗಲಿಂಗದ ಪುಷ್ಪ ಕಮಲಗಳು ಕಾದಿಯವು. ನಾಗಲಿಂಗದ ಪುಷ್ಪ ಕಮಲಗಳು ಕಾದಿಯವು ಗಣಪತಿಯ ಅರ್ಚನೆಗೆ ಸಿದ್ಧವಾಗಿವೆ ಎಂದು. ಬೆಳಗಾಯ್ತು ಹೇಳು ಏ ಮುದ್ದು ಬೆನಕ ಎಲ್ಲ ರಂಗಾಯ್ತು ಹೇಳು ಬೆನಕ. ನಿನಗಾಗಿ ಮಾಡಿಟ್ಟು
ಮಾಡಿಟ್ಟು ತಂಬಿಟ್ಟು ಚಕ್ಕುಲಿ ಕಾಯುತ್ತಿವೆ ನಿನ್ನ ಸ್ವೀಕಾರಕ್ಕಾಗಿ ನಿನಗಾಗಿ ಮಾಡಿಟ್ಟು ತಂಬಿಟ್ಟು ಚಕ್ಕುಲಿ ಕಾಯುತ್ತಿವೆ ನಿನ್ನ ಸ್ವೀಕಾರಕ್ಕಾಗಿ ನಿನ್ನ ಪೂಜೆಯ ಮಾಡಿ ಭಕ್ತ ಜನ ವೃಂದ ನಿನ್ನ ಪೂಜೆಯ ಮಾಡಿ ಭಕ್ತ ಜನ ವೃಂದ ಕಾದಿಹುದು ನಿನ್ನವರ ಭಿಕ್ಷೆಗಾಗಿ ಬೆಳಗಾಯ್ತು ಹೇಳು ಹೇ ಮುದ್ದು ಬೆನಕ ಕವಿಯೆಲ್ಲ ರಂಗಾಯ್ತು ಹೇಳು ಬೆನಕ ಬೆಳಗಾಯ್ತು ಹೇಳು ಹೇ ಮುದ್ದು ಬೆನಕ ಕವಿಯೆಲ್ಲ ರಂಗಾಯ್ತು ಹೇಳು ಬೆನಕ ಮಾ ಪ್ರಿಯ ತನಯ ಆದಿ ಪೂಜಿತನಿ ಮೂಡಣದಿ ರವಿ ಎತ್ತನಿ ಹೇಳು ಬೆನಕ ಬೆಳಗಾಯ್ತು ಹೇಳು ಹೇ ಮುದ್ದು ಬೆನಕ ಕವಿಯೆಲ್ಲ ರಂಗಾಯ್ತು ಹೇಳು ಬೆನಕ ಹೊಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ಎಂಬಂತೆ ಗಣಪತಿಯ ಕುರಿತಾದ ಒಂದು ಶ್ಲೋಕದೊಂದಿಗೆ ಇವತ್ತಿನ ಈ ಒಂದು ಗಾನಲಹರಿ ಮೆಲೋಡಿಸ್ ಇದರ 3ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮದ ವಿದ್ಯುಕ್ತ ಚಾಲನೆಯನ್ನು ನೀಡಿದ್ದೇವೆ. ಇನ್ನು ನಮ್ಮ ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಮಾಡಿ ಕಾರ್ಯಕ್ರಮದ ಚಾಲನೆಯನ್ನು ಮಾಡಲಿಕ್ಕಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ನಮ್ಮ ಜಿಲ್ಲೆಯ ಪ್ರಸಿದ್ಧ ನ್ಯಾಯವಾದಿಗಳು ಹಾಗೆ ವೃತ್ತಿಯಲ್ಲಿ ನಾಟಕಕಾರ, ನಟ, ಸಂಘಟಕ ಹಾಗೂ ಗೀತ ರಚನೆಕಾರರು ಆಗಿರುವಂತಹ ಶ್ರೀಯುತ ಶಶಿರಾಜ್ ಕಾವೂರ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನೆರೆದಿರುವಂತಹ ಬಂಧುಗಳು ಅವರಿಗೆ ಚಪ್ಪಾಳೆಯ ಮೂಲಕ ವೇದಿಕೆಗೆ ಸ್ವಾಗತವನ್ನು ನೀಡಬೇಕಾಗಿ ಕೂಡ ಕೇಳಿಕೊಳ್ತಾ ಇದ್ದೇವೆ. ದೀಪ ಪ್ರಜ್ವಲನೆಯನ್ನು ಮಾಡಿ ಇವತ್ತಿನ ಕಾರ್ಯಕ್ರಮದ ವಿದ್ಯುತ್ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಹಾಗೆ ಗಾನಲಹರಿ ತಂಡದ ಅಡ್ಮಿನ್ ಆಗಿರುವಂತಹ ಶ್ರೀಮತಿ ಸರೋಜಾ ರಾವ್ ಮೇಡಮ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೂಡ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಅವರ ಮಿಸ್ಟರ್ ಆಗಿರುವಂತಹ ಶ್ರೀ ಕಮಲಾಕರ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೆ ಮನೋಹರ್ ಸರ್, ಸಂತೋಷ್ ಅಂಜನ್ ಸರ್, ಹಾಗೆ ಕಿಶೋರ್ ಸರ್, ಗೋಪಿನಾಥ್ ಸರ್, ಹಾಗೆ ಮುರಳೀಧರ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಈ ಒಂದು ಗಾನಲಹರಿ ತಂಡದ ಸಲಹೆಗಾರರು ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಸಲಹೆ ಸಹಕಾರಗಳನ್ನು ನೀಡುವಂಥ ಹಿರಿಯರು ಅವರನ್ನು ವೇದಿಕೆಗೆ ಆಗಮಿಸ್ತಾ ಇದ್ದೇವೆ. ಚಪ್ಪಾಳೆಯೊಂದಿಗೆ ಎಲ್ಲ ಅತಿಥಿಗಳಿಗೆ ಗೌರವವನ್ನು ನೀಡಬೇಕಾಗಿ ಕೂಡ ಕೇಳಿಕೊಳ್ತಾ ಇದೆ ಸಂದರ್ಭ ಬಳಿ. ಹಾಗೆ ಶ್ರೀಯುತ ಶಶಿರಾಜ್ ಕಾವೂರು ಸರ್ ಅವರು ದೀಪ ಪ್ರಜ್ವಲನೆಯನ್ನು ಮಾಡಿ ನಮ್ಮ ಗಾನಲಹರಿ ಮೆಲೋಡಿಸ್ ಉರ್ವ ಮಂಗಳೂರು ಶ್ರೀಮತಿ ಸರೋಜಾರಾವ್ ಇವರ ನೇತೃತ್ವದ ತಂಡ 3 ವರ್ಷಗಳನ್ನು ಸಂಪೂರ್ಣಗೊಳಿಸಿ ಇನ್ನು 4ನೇ ವರ್ಷದ ಈ ಒಂದು ಕರೋಕೆ ಕ್ಲಬ್ಬನ್ನು ಪದಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. 3 ವರ್ಷದಲ್ಲಿ ನಮಗೆ ಎಲ್ಲ ಸಲಹೆ ಸಹಕಾರವನ್ನು ನಮ್ಮೊಂದಿಗೆ ಸಹಕಾರವನ್ನು ನೀಡಿರುವಂಥ ಎಲ್ಲ ಕಲಾವಿದರಿಗೆ ಈ ಒಂದು ವೇದಿಕೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನು ನೀಡ್ತಾ ಇದ್ದೇವೆ. ಶ್ರೀಯುತ ಶಶಿರಾಜ್ ಕಾವೂರ್ ಸರ್ ಅವರು ದೀಪ ಪ್ರಜ್ವಲನೆಯನ್ನು ಮಾಡಿ ನಮ್ಮ ಈ ಕಾರ್ಯಕ್ರಮವನ್ನು आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तु ते ओ दीप ब्रह्मरूपस्त्वं ज्योतिषां प्रभुरव्ययः ओ दीप ब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छां मे सदा ದೀಪ ಪ್ರಜ್ವಲನೆ ಮಾಡಿ ನಮಗೆ ಸಹಕಾರವನ್ನು ನೀಡಿರುವಂತಹ ಶಶಿರಾಜ್ ಸರ್ ಅವರು ಹಾಗೆ ಎಲ್ಲ ನಮ್ಮ ಹಿರಿಯ ಕಲಾವಿದರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇವರಿಗೆ ಸ್ಮರಣಿಕೆ ಹಾಗೂ ಶಾಲಾನ ನೀಡಿ ನಮ್ಮ ಅಡ್ಮಿನ್ ಆದಂಥ ಶ್ರೀಮತಿ ಸರೋಜರಾವ್ ಹಾಗೆ ಕಮಲಾಕರ್ ಸರ್ ಅವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅತಿಥಿಗಳಿಗೆ ಈ ಒಂದು ಸನ್ಮಾನವನ್ನು ಪಡೆಯಲಿರುವರು ನಮ್ಮೆಲ್ಲ 3 ವರ್ಷದ ಕಾರ್ಯಕ್ರಮದಲ್ಲಿ ಕೂಡ ನಮಗೆ ಸಲಹೆ ಸಹಕಾರವನ್ನು ನೀಡುತ್ತಾ ಬಂದಿರುವಂತಹ ಹಿರಿಯ ಕಲಾವಿದರು ಶ್ರೀಯುತ ಕಿಶೋರ್ ಸರ್ ಅವರು ದಯವಿಟ್ಟು ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರಿಗೆ ನಮ್ಮ
ಅತಿಥಿಗಳು ಆದಂತಹ ಶ್ರೀಯುತ ಶಶಿರಾಜ್ ಕೌರು ಸರ್ ಅವರು ಅವರಿಗೆ ಸ್ಮರಣಿಕೆ ಶಾಲನ್ನು ನೀಡಿ ಗೌರವಿಸಬೇಕು. ಹಾಗೆ ಇನ್ನೋರ್ವ ಮುರಳೀಧರ್ ಸರ್ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು. ಅವರು ಕೂಡ ಹಿರಿಯ ಕಲಾವಿದರು. ಎಲ್ಲ ನಾಟಕ ರಂಗ, ಚಿತ್ರರಂಗ ಹಾಗೆ ಗಾಯನಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಂಡು ಅದೆಷ್ಟು ಚಲನಚಿತ್ರಗಳಲ್ಲಿ ಕೂಡ ನಟಿಸಿರುವಂಥ ಕಲಾವಿದರು. ಹಾಗೆ ನಮಗೆ ಸಲಹೆ ಸಹಕಾರಗಳನ್ನು ನೀಡುವಂತಹ ಕಲಾವಿದರು ಕೂಡ ಹೌದು. ಹಿರಿಯ ಕಲಾವಿದರು ಶ್ರೀಯುತ ಮುರಳೀಧರ್ ಕಾಮತ್ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರನ್ನ ಶ್ರೀಯುತ ಶಶಿರಾಜ್ ಕಾವೂರ್ ಸರ್ ಅವರು ಶಾಲು ಹಾಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೂಡ ಕೇಳಿಕೊಳ್ತಾ ಇದ್ದೇವೆ. ಹಿರಿಯ ಕಲಾವಿದರು ಚಪ್ಪಾಳೆಯೊಂದಿಗೆ ಕಲಾವಿದರಿಗೆ ಗೌರವವನ್ನು ನೀಡಬೇಕಾಗಿ ಕೂಡ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಮುರಳೀಧರ್ ಸರ್ ಅವರು. ಹಾಗೆ ಇನ್ನೋರ್ವರು ಶ್ರೀಯುತ ಕಿಶೋರ್ ಕುಮಾರ್ ಸರ್ ಅವರು. ಇವರು ಕೂಡ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಿ ನಿವೃತ್ತ ಜೀವನವನ್ನು ನಡೆಸಿರುವಂತಹ ಹಿರಿಯ ಕಲಾವಿದರು. ನಮಗೆ ಸಲಹೆ ಸಹಕಾರವನ್ನು ಪ್ರೋತ್ಸಾಹವನ್ನು ನೀಡುತ್ತಿರುವಂತಹ ಕಲಾವಿದರು ಕೂಡ ಹೌದು. ಇವರನ್ನು ಕೂಡ ಶಶಿರಾಜ್ ಕೌರ್ ಸರ್ ಅವರು ಸ್ಮರಣಿಕೆಯನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೂಡ ಹೇಳಿಕೊಡ್ತಾ ಇದ್ದಾರೆ. ಶಶಿರಾಜ್ ಕಾವೂರ್ ಸರ್ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಗಾನಲಹರಿ ತಂಡದ ಪರವಾಗಿ ಅವರಿಗೊಂದು ಸ್ಮರಣಿಕೆ ಪೀಠ ಶಾಲನ್ನು ನೀಡಿ ಗೌರವವನ್ನು ನೀಡಲಿಕ್ಕಿದ್ದೇವೆ. ಕ್ಲಬ್ನ ಸಮಯದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಧನ್ಯವಾದಗಳು ಸರ್. ದಯವಿಟ್ಟು ಆಸೀನರಾಗಿ. ಹಾಗೆ ಇವರ ಪರಿಚಯ ಎಲ್ಲರಿಗೆ ಇರ್ಬೋದು. ಶ್ರೀಯುತ ಶಶಿರಾಜ್ ಕಾವೂರ್ ಸರ್ ಅವರು ವೃತ್ತಿಯಲ್ಲಿ ನ್ಯಾಯವಾದಿ, ಪ್ರವೃತ್ತಿಯಲ್ಲಿ ನಾಟಕಕಾರ, ನಟ, ಸಂಘಟಕ ಹಾಗೂ ಗೀತ ರಚನೆಕಾರರು. ಬರೆದ ನಾಟಕಗಳು ಏಕಾದಶಾಸನ, ಬರ್ಬರಿಕ, ನೆಮ್ಮದಿ, ಅಪಾರ್ಟ್ಮೆಂಟ್ ಫ್ಲ್ಯಾಟ್ ನಂಬರ್
252 ICU ಸರದಾರಣ ಸ್ವಾಗತ, ಸಂಪಿಗೆ ನಗರ ಪೊಲೀಸ್ ಸ್ಟೇಷನ್, ಹಾಗೆ ಡಾಲ್ಸ್ ಆಲ್ ಯುವರ್ ಆನರ್, ಮಿನೆಗಲ್ ನಕ್ಷತ್ರ, ವ್ಯೂಹ, ಮರಗಿಡ ಬಳ್ಳಿ, ಪರಶುರಾಮ, ಛತ್ರಪತಿ ಶಿವಾಜಿ, ನೆಮ್ಮದಿ ಅಪಾರ್ಟ್ಮೆಂಟ್ ಬ್ಲಾಕ್ ಬಿ, ದಿವ್ಯ ಜ್ಯೋತಿ ಇತ್ಯಾದಿ. ಹಾಗೆ ಹೊಸ ವಸರು, ಪರಂದು ಪೆಲಕಾಯಿ, ಬರ್ಬರಿಕ, ಪಿಲಿತ ಪಂಚ, ಕರ್ಣಿಕ, ಕಣ್ಣು, ಬಿಂಬದುಲಾಯ್ದ ಬಿಂಬ, ಮಾಲೆ ಪಟಾಕಿ, ಪುದ್ದು ಕೊಡಾರ್ತು ಇತ್ಯಾದಿ ತುಳು ಪುಸ್ತಕಗಳನ್ನು ಬರೆದಿದ್ದಾರೆ. ಇವರು ಬರೆದ ಕಾಂತಾರ ಸಿನಿಮಾದ ವರಾಹ ರೂಪಂ, ಹಾಗೆ ಕೋಲದ ವಾ ಪೊರ್ಲಿಯ, ಬ್ರಹ್ಮಕಲಶ ಗೊತ್ತಿಲ್ಲ ಶಿವನೇ ಹಾಡು, ರಂಗ್ ಸಿನಿಮಾದ ಪ್ರೇಮನಾಥೆ ಪಾಸಾತೆ, ಬೆಸ್ತರ ಹಾಡು ಕಡಲ ಪರ್ಬಯೆ, ಹಾಗೆ ಕಡಲ ಪರ್ಬಯೆ ಸೇರಿದಂತೆ ಹಲವಾರು ಹಾಡು ಪ್ರಸಿದ್ಧಗೊಂಡಿದೆ. ಧಾರವಾಡದ ದಾರಾ ಬೇಂದ್ರೆ ಪ್ರಶಸ್ತಿ, ಹಾಗೆ ಅಪಾಶಿ ಬಡಾಂಗೆ ಪ್ರಶಸ್ತಿ, ವಿರಾಜಪೇಟೆಯ ಬಸವೇಶ್ವರ ಪ್ರಶಸ್ತಿ, ರಂಗಭೂಮಿ ನಾಟಕ ರಚನಾ ಪ್ರಶಸ್ತಿ, 2 ಸಲ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 3 ಬಾರಿ ರತ್ನವರ್ಮ ಹೆಗಡೆ ನಾಟಕ ರಚನಾ ಪ್ರಶಸ್ತಿ ಇತ್ಯಾದಿಗಳನ್ನು ಪಡೆದಂತಹ ಹಿರಿಯರು, ಅನುಭವಿ ಕಲಾವಿದರು ಶ್ರೀಯುತ ಶಶಿರಾಜ್ ಕಾವೂರ್ ಸರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅಭಿನಂದನೆಗಳು. ಚಪ್ಪಾಳೆಯ ಮೂಲಕ ಅವರಿಗೆ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರಿಗೆ ಒಂದು ಚಿಕ್ಕ ಗೌರವದ ಸಮರ್ಪಣೆಯನ್ನು ಮಾಡಲಿಕ್ಕೆ ಇದ್ದೇವೆ. ನಮ್ಮ ಗಾನಲಹರಿ ತಂಡದ ಅಡ್ಮಿನ್ ಆಗಿರುವಂತಹ ಶ್ರೀಮತಿ ಸರೋಜಾರು, ಹಾಗೆ ಅವರ ಮಿಸ್ಸಸ್ ಶ್ರೀ ಕಮಲಾಕರ್ ಸರ್ ಅವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಭಿನಂದನೆಗಳು. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ದೀಪ ಪ್ರಜ್ವಲನ ಮಾಡಿರುವಂತಹ ನ್ಯಾಯವಾದಿಗಳು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ಈ ಗಾನ ಲಹರಿ ಮೆಲೋಡಿಸ್ ಅನ್ನುವಂತಹ ಒಂದು ಸಂಸ್ಥೆ 3 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಬಹಳ ಸಂತೋಷ ವಿಚಾರ. ಒಂದು ಕಾಲದಲ್ಲಿ ಕರೋಕೆ ಗಾಯನ ಅನ್ನುವಂಥ ಕಲ್ಪನೆ ಇರಲಿಲ್ಲ. ಆ ಸಮಯದಲ್ಲಿ ಕರೋಕೆ ಗಾಯನ ಇಲ್ಲದ ಸಮಯದಲ್ಲಿ ಎಷ್ಟು ಜನ ಒಳ್ಳೊಳ್ಳೆ ಗಾಯಕರು ಹೀಗೆ ಅವಕಾಶ ವಂಚಿತರಾಗಿದ್ದಾರೆ ಅನ್ನುವಂಥದ್ದನ್ನು ಎಣಿಸುವಾಗಲಿಗೆ ಬೇಸರ ಆಗ್ತದೆ. ಈ ಕರೋಕೆ ಗಾಯನ ಬಂದ ಮೇಲೆ ಪ್ರತಿಯೊಬ್ಬರಲ್ಲೂ ಒಂದು ಒಳಗಿರುವ ಪ್ರತಿಭೆ ಹೊರಗೆ ಬರ್ತಾ ಉಂಟು. ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದದಕ್ಕೆ ಬಹಳ ಮುಖ್ಯವಾಗಿ ಸರೋಜ ಮೇಡಮ್ ಅವರಿಗೆ ಮತ್ತು ನನ್ನ ನೆಡುಗಾಲದ ಆತ್ಮೀಯ ಹಿರಿಯ ಮಿತ್ರ ಮುರಳೀಧರ್ ಕಾಮತ್ ಅವರಿಗೆ ಪ್ರೀತಿಯಿಂದ ಧನ್ಯವಾದ ಹೇಳ್ತಾ ಇದ್ದೇನೆ. ಸರೋಜ ಮೇಡಮ್ ಅವರ ಬಗ್ಗೆ ನನಗೆ ತುಂಬ ವಿಷಯಗಳನ್ನು ಈಗ ಹೇಳಿದರು. ಒಂದು 3 ವರ್ಷದ ಮುಂಚೆ ಅವರು ಯಾವ ರೀತಿ ಅವಕಾಶವನ್ನು ಸೃಷ್ಟಿ ಮಾಡಿಕೊಂಡು ಎಷ್ಟು ಜನರಿಗೆ ಈ ಒಂದು ಗಾಯನದ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಿಜವಾಗಿಯೂ ಶ್ಲಾಘನೆ ಮತ್ತು ಒಂದು ಒಳ್ಳೆಯ ವಿಚಾರ. ಅದನ್ನು ನಾನು ಅಭಿನಂದಿಸ್ತೇನೆ. ಮುರಳೀಧರ್ ಬಗ್ಗೆ ಅವರಿಗೆ ಹೇಳೋದು ಅಂತಾದರೆ ಒಳ್ಳೆ ನಟ ಕೂಡ, ಒಳ್ಳೆ ಗಾಯಕ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಸಹೃದಯಿ ವ್ಯಕ್ತಿ. ನಮ್ಮ ರಂಗಸಂಗಾತಿ ತಂಡದಲ್ಲಿ ಹಿರಿಯ ಸದಸ್ಯ ಕೂಡ ಆಗಿದ್ದಾರೆ. ಆಮೇಲೆ ಅವರ ಡ್ರಾಮಾಗಳನ್ನೆಲ್ಲ ನೋಡಿರ್ಬೋದು ನೀವು. ಕೋರ್ಟ್ ಮಾರ್ಷಲ್ ಅನ್ನುವಂಥ ನಾಟಕದಲ್ಲಿ ಅದ್ಭುತವಾದಂಥ ನಟನೆಯನ್ನು ಕೂಡ ಮಾಡಿದವರು. ನಮ್ಮ ಇತ್ತೀಚೆಗೆ ಒಂದು ವಾದ್ಯರಾಜ ಬಾಲಕ ಮಂಡಳಿ ಅನ್ನುವಂಥ ಸಿನಿಮಾ ನಾವು ಮಾಡ್ತಾ ಇದ್ದೇವೆ, ಅದರಲ್ಲೂ ಕೂಡ ಒಂದು ಪಾತ್ರ ಮಾಡಿದ್ದಾರೆ. ಇವತ್ತು ಗಾಯನ ಅಂತ ಹೇಳಿದ ಕೂಡಲೇ ಒಂದು ವಿಚಾರ ನನಗೆ ನೆನಪಿಗೆ ಬರ್ತದೆ. ಗಾಯನ ಮತ್ತು ಮನುಷ್ಯನ ಆರೋಗ್ಯಕ್ಕೆ ಒಂದು ಹತ್ತಿರದ ಒಂದು ಸಂಬಂಧ ಉಂಟು. ಅದೆಲ್ಲರೂ ನೀವು ಒಪ್ತೀರಿ.
ಯಾಕೆ ಅಂತ ಹೇಳಿದರೆ ಮನಸ್ಸಿಗೆ ಆದ ಗಾಯಕ್ಕೆ ನೋಡಿ ಎಷ್ಟು ಹತ್ತಿರದ ವಿಷಯ, ಗಾಯ ಮತ್ತು ಗಾಯನ. ಮನಸ್ಸಿಗೆ ಏನಾದರೂ ಗಾಯ ಆದರೆ ಅದು ಹೋಗಬೇಕು ಅಂತಾದರೆ ಗಾಯನ ಒಳ್ಳೆ ಟ್ರೀಟ್ಮೆಂಟ್ ಅಂತೆ. ನಾವು ಹಾಡು ಹಾಡ್ತಾ ಅಥವಾ ಒಳ್ಳೆ ಹಾಡುಗಳನ್ನು ಕೇಳ್ತಾ, ಒಳ್ಳೆ ಸಂಗೀತವನ್ನು ಕೇಳ್ತಾ, ಒಳ್ಳೆ ಸಂಗೀತವನ್ನು ಆಸ್ವಾದನೆ ಮಾಡ್ತಾ ಮನಸ್ಸಿಗಾದ ಗಾಯವನ್ನು ಆ ಗಾಯ ದೂರ ಹೋಗುವ ಹಾಗೆ ಮಾಡ್ಬೋದು ಅನ್ನುವಂಥದ್ದು ಒಂದು ಹಿರಿಯರ ನಂಬಿಕೆ. ಹಾಗಾಗಿ ಇವತ್ತು ಗಾಯನ ಮಾಡುವ ಮೂಲಕ ಅದೆಷ್ಟೋ ಜನರ ಮನಸ್ಸನ್ನು ಮುದಗೊಳಿಸುವಂಥ ಕಾರ್ಯಕ್ರಮ ಇಲ್ಲಿ ನಡೀತಾ ಉಂಟು. ಇದು 4ನೇ ವರ್ಷಕ್ಕೆ ಪಾದಾರ್ಪಣೆ ಆಗ್ತಾ ಉಂಟು. 5ನೇ ವರ್ಷ ಆಗಲಿ, ಇನ್ನು 10ನೇ ವರ್ಷ ಕಾರ್ಯಕ್ರಮ ಇನ್ನೂ ಅದ್ಧೂರಿಯಾಗಿ ರಾಜ್ಯ ಮಟ್ಟದಲ್ಲಿ ಆಗಲಿ ಅನ್ನುವಂಥದ್ದನ್ನು ನಾನು ಶುಭಾಶಯವನ್ನು ಹೇಳ್ತಾ ಇದ್ದೇನೆ. ಹಾಗೆ ಸರೋಜ ಮೇಡಮ್ ಅವರು ಆಗ ಒಂದು ಮಾತು ಹೇಳಿದರು. ಬಹಳ ವರ್ಷಗಳಿಂದ ಅವರಿಗೆ ಒಂದು ಗಾಯನದ ಆಸೆ ಇತ್ತು. ಆ ಆಸೆ ಇದರ ಮೂಲಕ ಪೂರೈಸಿ ಕೊಂಡಿದ್ದಾರೆ ಅನ್ನುವಂಥದ್ದು. ನೋಡಿ, ಅವಕಾಶವನ್ನು ಸೃಷ್ಟಿ ಮಾಡುವಂಥ ವಿಷಯವನ್ನು ಹೇಳ್ತೇನೆ. ಕೆಲವು ಕಡೆ ಏನಾಗ್ತದೆ ಅಂತೇಳಿದರೆ, ನಾವು ನನಗೆ ತುಂಬ ಕಡೆ ಇದನ್ನು ಹೇಳಿದ್ದುಂಟು. ಕಾಂತಾರ ಸಿನಿಮಾ ಮೊದಲ ಕಾಂತಾರ ಇರ್ಬೋದು, ಚಾಪ್ಟರ್ 1 ಇರ್ಬೋದು, ನಾವು ಅವಕಾಶಗಳನ್ನು ಕೇಳಿಕೊಂಡು ಹೋದದಲ್ಲ. 17 ವರ್ಷಗಳ ಹಿಂದೆ ನಾವು ದೀಪನಲಿಕೆ ಅನ್ನುವಂಥ ಒಂದು ಆಲ್ಬಮ್ ಮಾಡಿದ್ದೆವು. ಆ ಆಲ್ಬಮಲ್ಲಿ ಒಂದು ವಾಪುರ್ಲಿಯ ಅನ್ನುವಂಥ ಒಂದು ಕೋಲದ ಹಾಡನ್ನು ನಾವು ಮಾಡಿದ್ದೆವು. ಆ ಹಾಡನ್ನು ಕೇಳಿ ಯೂಟ್ಯೂಬಲ್ಲಿ ಅದು ಸಾವಿರಗಟ್ಟಲೆ ಇದು ಉಂಟು, ಅದು ಬೇರೆ ಬೇರೆಯವರು ಇದು ವೀಡಿಯೋ ಹಾಕಿದ್ದಾರೆ ಅದಕ್ಕೆ. ಅದನ್ನು ಕೇಳಿ ಅದನ್ನು ನೋಡಿ ರಿಷಬ್ ಶೆಟ್ಟರವರು ಕಾಂತಾರ ಸಿನಿಮಾ ಮಾಡ್ತಾ ಇರುವ ಸಂದರ್ಭದಲ್ಲಿ ನನ್ನ ಸಿನಿಮಾಕ್ಕೆ ಈ ಹಾಡು ಬೇಕು, ಅದರ ರೈಟ್ಸ್ ಬೇಕು ಅನ್ನುವಂಥ ಒಂದು ವಿಚಾರ ಅವರ ಮನಸ್ಸಿಗೆ ಬಂದು ಅವರು ನಮ್ಮನ್ನು ಹುಡ್ಕೊಂಡು ಬಂದದ್ದು. ನೋಡಿ, ನಾನು ಸರೋಜ ಮೇಡಮ್ ಬಗ್ಗೆ ನಾನು ಯಾಕೆ ಅಭಿಮಾನದಿಂದ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಅವಕಾಶವನ್ನು ಕೇಳಿಕೊಂಡು ಹೋಗೋದಲ್ಲ, ಅವಕಾಶ ಹುಡ್ಕೊಂಡು ಬರೋದು. ರಿಷಬ್ ಶೆಟ್ಟರು ಇದೇ ಮಾಯೆ ಇಂಟರ್ನ್ಯಾಷನಲ್ ಹೋಟ್ಲಲ್ಲಿ ನಮ್ಮನ್ನು ಕರೆಸಿ, ನೋಡಿ ನಿಮ್ಮ ವಾಪುರ್ಲಿಯ ಪದ್ಧತಿ ರೈಟ್ಸ್ ಬೇಕು ನಮಗೆ ಅಂತ ಕೇಳುವಾಗ ನಮಗೆಷ್ಟು ಖುಷಿ ಆಯಿತು ಅಂತ ಹೇಳಿದರೆ, ನಮ್ಮ 17 ವರ್ಷದ ಹಿಂದೆ ಮಾಡಿದಂಥ ಒಂದು ಕೆಲಸಕ್ಕೆ ಯಾರೋ ಒಂದು ರೆಕಗ್ನೇಷನ್ ಮಾಡಿದಾರಲ್ಲ ಅನ್ನೋಂಥ ಒಂದು ಸಮಾಧಾನ ಆಯಿತು. ಹೌದು. ಅದರ ಜೊತೆಗೆ ಅವರು ನಮ್ಮ ಬಗ್ಗೆ ಸ್ವಲ್ಪ ಕೇಳಿಕೊಂಡು, ನೀವು ಹಾಡು ಬರಿತೀರಿ, ನಾಟಕ ಬರಿತೀರಿ ಅಂತ ಗೊತ್ತಾಯಿತು. ನಮಗೆ ಇನ್ನೊಂದು ಟ್ಯೂನ್ ಇದೆ, ಹಾಡು ಬರಿತೀರಾ ನೀವು ಅಂತ ಕೇಳಿದರು. ಆಯಿತು ಅಂತೇಳಿ ಒಪ್ಪಿಕೊಂಡು, ಅದು ಊಟ ಎಲ್ಲ ಮುಗಿಸುವಾಗ 12 ಗಂಟೆ ಆಗಿದೆ. ಒಪ್ಪಿಕೊಂಡು ಮನೆಗೆ ಹೋಗಿ 2:30-3 ಗಂಟೆ ಮಧ್ಯರಾತ್ರಿಗೆ ಬರೆದಂಥ ಹಾಡು ವರಾಹರೂಪಂ. ಆ ಹಾಡು ಯಾವ ರೀತಿಯಲ್ಲಿ ಅದು ಮೇಲೆ ಹೋಯಿತು, ಇಡೀ ಸಿನಿಮಾಕ್ಕೆ ಅದು ಯಾವ ರೀತಿ ಒಂದು ಕಾಂಟ್ರಿಬ್ಯೂಟ್ ಮಾಡೋದು ಅನ್ನೋಂಥ ನಮಗೆ ಈಗ ಎಣಿಸುವಾಗ ತುಂಬ ಆಶ್ಚರ್ಯ ಆಗ್ತದೆ. ಬಹಳ ಮುಖ್ಯವಾಗಿ ಆ ಒಂದು 2-3 ತಿಂಗಳ ಅವಧಿಯಲ್ಲಿ ನಾನು ಯೂಟ್ಯೂಬಲ್ಲಿ ನನ್ನ ಡೀಟೇಲ್ಸನ್ನು ತೆಕ್ಕೊಂಡು ನನಗೆ ಪರ್ಸನಲ್ ಮೆಸೇಜ್ ಮಾಡಿದವರು, ಅಭಿಮಾನದ ಒಂದು ಪ್ರೀತಿಯನ್ನು ಸುರಿಸಿದವರು ಸಾಧಾರಣ ಒಂದು ಕನಿಷ್ಠ 5,000-6 ಸಾವಿರ ಜನ ಇಡೀ ವರ್ಲ್ಡಿನಲ್ಲಿ, ಅದು USA, ಆಸ್ಟ್ರೇಲಿಯಾ, ಎಲ್ಲೆಲ್ಲಿಂದ ಆ ಅಭಿಮಾನ ನೋಡಿದರೆ ಒಂದು ಪದ್ಯದ ಬಗ್ಗೆ, ಒಂದು ಹಾಡಿನ ಬಗ್ಗೆ, ಒಂದು ಸಂಗೀತದ ಬಗ್ಗೆ ಒಂದು ಇರುವಂಥ ಪ್ರೀತಿ ಜನಗಳಲ್ಲಿ ಎಷ್ಟು ಅಂತೇಳಿ ಅದರಲ್ಲಿ ನಂಗೆ ಗೊತ್ತಾಗ್ತದೆ. ಹಾಗಾಗಿ ಗಾಯನ ಅನ್ನುವಂಥದ್ದು ಮನಸ್ಸಿನ ಗಾಯ. ನಾನು ಮತ್ತೆ ಅದನ್ನು ಹೇಳ್ತಾ ಇದ್ದೇನೆ, ಮನಸ್ಸಿನ ಗಾಯಕ್ಕೆ ಅಥವಾ ಮನುಷ್ಯನ ನೆಮ್ಮದಿಗೆ ಬಹಳ ಮುಖ್ಯವಾದಂಥದ್ದು ಗಾಯನ. ಈ ಗಾನ ಲಹರಿ ಮೆಲೋಡೀಸ್ ಅನ್ನುವಂಥ ಒಂದು ಸಂಸ್ಥೆ ಇನ್ನಷ್ಟು ಬೆಳಗಲಿ. ಸರೋಜ ಮೇಡಮ್ ಅವರ ಪ್ರಯತ್ನಕ್ಕೆ ನೀವೆಲ್ಲರೂ ಸಾಥ್ ಕೊಟ್ಟಿದ್ದೀರಿ. ಒಳ್ಳೆಯ ಒಂದು ಪ್ರಯತ್ನ. ನನ್ನನ್ನು ಇವತ್ತು ಕರೆದು ನನಗೊಂದು ಗೌರವ ಮಾಡಿದ್ದೀರಿ. ಅದಕ್ಕೆ ನಾನು ಸರೋಜ ಮೇಡಮ್ಗೆ, ಮುರಳಿ ಅಣ್ಣನಿಗೆ ಮತ್ತು ಅವರ ಎಲ್ಲ ಈ ಮೆಂಬರ್ಸ್ನವರಿಗೆ, ಈ ಗಾನ ಲಹರಿ ಮೆಲೋಡೀಸ್ನ ಪ್ರತಿಯೊಬ್ಬ ಸದಸ್ಯರಿಗೆ ನಾನು ವೈಯಕ್ತಿಕನಲ್ಲಿ ನಾನು ಧನ್ಯವಾದ ಹೇಳ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮ ಈ ಒಂದು 3ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ದೀಪ ಪ್ರಜ್ವಲನೆ ಮಾಡಿ ನಮಗೆ ಒಂದು 2 ಹಿತನುಡಿಗಳನ್ನು ನೀಡಿದಂಥ ಕಲಾವಿದರು ಶಶಿರಾಜ್ ಕಾವೂರು ಸರ್, ಅದ್ಭುತ ಕಲಾವಿದರು ಕೂಡ. ಹಾಗೆ ನಮಗೆ ಕೂಡ ಒಂದು ಹೆಮ್ಮೆ ಇದೆ, ಕಾಂತಾರ ಸಿನಿಮಾದ ಒಂದು ಆ ಗೀತೆಯನ್ನು ಬರೆದು ಅದೆಷ್ಟು ನಾಟಕಗಳನ್ನು ಬರೆದು ಅದೆಷ್ಟು ಪ್ರಶಸ್ತಿಗಳನ್ನು ಪಡೆದಂಥ ಹಿರಿಯ ಕಲಾವಿದರು ನಮ್ಮ ಜೊತೆಗಿದ್ದಾರೆ. ನಮ್ಮ ವೇದಿಕೆ ಧನ್ಯ ಅಂತ ಹೇಳಲಿಕ್ಕೆ ನಮಗೆ ಅಭಿನಂದನೆ ಆಗ್ತದೆ. ಒಮ್ಮೆ ಜೋರಾದ ಚಪ್ಪಾಳೆ ಅತಿಥಿಗಳಿಗೆ. ಧನ್ಯವಾದಗಳು ಸರ್. ತಮ್ಮ ಸಲಹೆ, ಸಹಕಾರ, ಆಶೀರ್ವಾದ ನಮ್ಮ ಈ ತಂಡಕ್ಕೆ ಯಾವಾಗಲೂ ಇರಲಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಶ್ರೀಯುತ ಶಶಿರಾಜ್ ಕಾವೂರು ಅವರಿಗೆ ಧನ್ಯವಾದಗಳನ್ನು ನೀಡ್ತಾ ಇದ್ದೇವೆ. ಹಾಗೆ ಮುರಳೀಧರ್ ಸರ್ ಅವರಿಗೆ ಕೂಡ ಅಭಿನಂದನೆಗಳನ್ನು ನೀಡ್ತಾ ಇದ್ದೇವೆ. ಧನ್ಯವಾದಗಳು. ಆಸೆ
ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಹೊಸ ಬಗೆ ನೀರಿನ ನಿಶೆತಾನೇರಿದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಕಾಮನ ಬಿಲ್ಲಿನಲ್ಲಿ ಕಾಣದ ಕಾಂತಿಯನ್ನು ಚಿಮ್ಮಿಸಿ ಹೊಮ್ಮುವ ಚೆಲುವಿಕೆ ಇಲ್ಲಿದೆ ಪ್ರೇಮದ ಸೀಮೆಯಲ್ಲಿ ಸೌರಭ ತುಂಬಿದ ಬಾಡದ ಹೂವಿನ ಕಿರುನಗೆ ಚೆಲ್ಲಿದೆ ಬಾಳಿನ ಭಾಗ್ಯ ನೌಕೆ ತೀರ ಸೇರಿ ತೇಲಿ ತೇಲಿದೆ ಮನಸ್ಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ ಹೊಸ ಬಗೆ ಗುಂಗಿನ ನಿಶೆತಾನೇರಿದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಥ್ಯಾಂಕ್ ಯು. ಕೆಲವೊಂದು ಕ್ವಶನ್ಸ್, ನಿಮ್ಮ ಚುರುಕುತನ, ನಿಮ್ಮ ಒಂದು ಸಾಮರ್ಥ್ಯ, ನಿಮ್ಮದೊಂದು ಚಾಣಾಕ್ಯತೆ, ನಿಮ್ಮಲ್ಲಿರುವಂತಹ ಒಂದು ಪ್ರತಿಭೆ, ಟ್ಯಾಲೆಂಟ್ ಏನೇ ಆಗಿರಲಿ, ಅದನ್ನು ಪರೀಕ್ಷಿಸುವ ಸಲುವಾಗಿ ಕೆಲವೊಂದು ಕ್ವಶನ್ಸನ್ನು ನಾನು ಕೇಳ್ತೇನೆ, ಕೆಲವೊಂದು ಆಟವನ್ನು ಸಹ ನಿಮ್ಮ ಹತ್ರ ಆಡಿಸ್ತೇನೆ. ಸೊ ಈ ಸಂದರ್ಭದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಟದಲ್ಲಿ ಭಾಗವಹಿಸಬೇಕು. ನಾನು ಕರೆಯುವಾಗ ನೀವು ಬರಲೇಬೇಕು. ಸೊ ಈ ಒಂದು ಕಾರ್ಯಕ್ರಮವು ಇನ್ನಷ್ಟು ಯಶಸ್ವಿಯಾಗಿ ನಡೆಸಿಕೊಳ್ಬೇಕು. ಒಳ್ಳೆಯ ಉಪಹಾರದ ವ್ಯವಸ್ಥೆಯೂ ಇದೆ. ನಾವು ಈ ಗಾನಲಹರಿ ಮೆಲೋಡೀಸ್ ಈ ಒಂದು ಕುಟುಂಬದಲ್ಲಿ ಸ್ನೇಹ ಸೌಹಾರ್ದತೆಯನ್ನು ಬೆಳೆಸಿ ಇನ್ನಷ್ಟು ಇದನ್ನು ಉಜ್ವಲ ರೀತಿಯಲ್ಲಿ ನಾವು ಮುಂದಕ್ಕೆ ಕೊಂಡೋಗಬೇಕು ಎಂಬುದು ನಿಮ್ಮೆಲ್ಲರ ಆಶಯವಾಗಿದೆ. ಸೊ ನಾನೀಗ ಹೆಚ್ಚು ತಡ ಮಾಡದೆ ಕೆಲವೊಂದು ಸ್ಪಾಟ್ ಗೇಮ್ಸ್, ಒಂದು ಕ್ವಶನ್ಸನ್ನು ಕೇಳ್ತೇನೆ. ಒಂದು ಕ್ವಶನ್ ಏನಂತಂದರೆ, ಒಂದು ವರ್ಡ್ ಹೇಳ್ತೇನೆ ನಾನು. ಈಗ ಹಿಂದಿಯ ವರ್ಡ್ ಹೇಳ್ತೇನೆ ನಾನು. ಆ ವರ್ಡಿನಲ್ಲಿ ಸ್ಟಾರ್ಟ್ ಆಗುವುದು ಅಥವಾ ಮಿಡ್ಲಲ್ಲಿ ಬರುವಂಥ ಯಾವುದೇ ಒಂದು ಸಂಗೀತದ ಲೈನ್ಸಲ್ಲಿ ಆ ವರ್ಡ್ ಇರಬೇಕು. ವರ್ಡ್ ವಿಲ್ ಬಿ ಹಿಂದಿ ವರ್ಡ್ ವಕ್ತ್. ಯುವರ್ ಟೈಮ್. ಅವರು ಹೇಳಿದ ವಕ್ತ್. वक्त ने किया क्या हसी सितम तुम रहे ना हम ಖಂಡಿತ. रहे ना हम वक्त ने किया. ಎಸ್, ನಿಮ್ಮ ಹೆಸರು? ಧನ್ಯವಾದಗಳು. ರಿಚಲ್ ಡಿಸೋಜಾ. ರಿಚಲ್ ಡಿಸೋಜಾ ಅವರು ಒಂದು ಸುಂದರವಾದ ಗಾಯನದ ಮೂಲಕ ಶಬ್ದವನ್ನು ಗುರುತಿಸಿ ಗೀತೆಯನ್ನು ಶಬ್ದವನ್ನು- ಪ್ರಸ್ತುತಪಡಿಸಿದ್ದಾರೆ. ಈಗ ಬದ್ರೂನ್ ಸರ್ ರೆಡಿ ಆಗಿದ್ದಾರೆ, ಅವರು ಆಗಲೇ ಬಂದು ನಿಂತಿದ್ದಾರೆ. वक्त लेके लौटा. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು. ಇಬ್ಬರು ಕೇಳಿಕೊಳ್ತಾ ಚಪ್ಪಾಳೆಯೊಂದಿಗೆ ಕಲಾವಿದರನ್ನ ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗೆ ಬದ್ರುದ್ದೀನ್ ಸರ್ ಅವರು ನಮ್ಮ ತಂಡದ ಪರವಾಗಿ, ಹಾಗೆ ಮೇಡಮ್ ನಮ್ಮ ಎಲ್ಲರ ಪರವಾಗಿ ಒಂದೆರಡು ಮಾತನಾಡಿ ಸರ್. ಗುಡ್ ಮಾರ್ನಿಂಗ್
ಅಬೌಟ್ ಟು ರೀಚ್. ಗುಡ್ ಆಫ್ಟರ್ನೂನ್. ಆ್ಯಂಡ್ ಇದು ಆ್ಯಕ್ಚುಲಿ ಒಂದು ಆಕಸ್ಮಿಕವಾಗಿ ನಾನು ಈ ತಂಡಕ್ಕೆ ಸೇರಿದ್ದು. ಒಬ್ಬರು ನನಗೆ ಸ್ವಲ್ಪ ಕೆಲಸ ಇತ್ತು ಇದು ಕಾರ್ಪೊರೇಷನ್ನಲ್ಲಿ. ಪ್ಲೇವಿ ಅಂತೊಬ್ಬರು ಅಲ್ಲಿ ಆಫೀಸರ್ ಆಗಿದ್ದರು. ಸಿ ಟೋಲ್ಡ್ ಮಿ ದಟ್ ಬೈ ದ್ಯಾಟ್ ಟೈಮ್ 1 o'clock ಆಗಿತ್ತು. ಅವರು ನಂದು 2 o'clock 1 ಗಂಟೆ ಒಂದು ಇದುಂಟು, ಪ್ರಾಕ್ಟೀಸಿಗೆ ಹೋಗ್ಲಿಕ್ಕೆ ಉಂಟು. ನಾನು ಐ ಆಮ್ ಆಲ್ಸೋ ಫ್ರೀ. ಸೊ ಅಲ್ಲಿ ನಾನು ಅವರು ನನ್ನೊಟ್ಟಿಗೆ ಬಂದು ಅಲ್ಲಿ ಅದರ ನಂತರ ನನ್ನ ಇದು ಪ್ಲೇವಿ ಮ್ಯಾಮ್. ಎಸ್, ದೆನ್ ಅವರ್ ಜರ್ನಿ ಸ್ಟಾರ್ಟೆಡ್ ಫ್ರಮ್ ದ್ಯಾಟ್. ಸೊ ಇದೊಂದು ಭಾರಿ ಉತ್ತಮವಾದ ಒಂದು ಸಂಗೀತ ಕೂಟ. ಅಲ್ಲದೆ ಸರೋಜಾ ಮ್ಯಾಮ್ ಈಸ್ ವೆರಿ ಪ್ಲೀಸ್ಡ್ ಇನ್ ಆಲ್ ದ ಎವ್ರಿ ಆ್ಯಕ್ಟಿವಿಟೀಸ್. ಅದು ಅಲ್ಲದೆ ಇಲ್ಲಿ ಇದ್ದ ಎಲ್ಲ ಮೆಂಬರ್ಸ್ ಕೂಡ ದ ಫ್ಯಾಂಟಾಸ್ಟಿಕ್ ಸಿಂಗರ್ಸ್ ಆಲ್ ಆರ್. ಸ್ವಲ್ಪ ಆಚೆ ಈಚೆ ಇರ್ಬೋದು, ಅಪ್ ಆ್ಯಂಡ್ ಡೌನ್ ಇರ್ತದೆ. ತುಂಬ ಮಂದಿ ಕಲಿತು ತುಂಬ ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾರೆ. ನಾನು ಬಂದಾಗಿನಿಂದ ಈಗಲೂ ನೋಡ್ತೇನೆ. ದೇ ಆ್ಯಕ್ಚುಲಿ ಟ್ರಮೆಂಡಸ್ ಇಂಪ್ರೂವ್ಮೆಂಟ್ ಇನ್ ಎವ್ರಿ ದ ಆರ್ಟಿಸ್ಟ್. ಎನಿವೇ, ಗುಡ್ ಲಕ್ ಟು ಯು ಆಲ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಮೀ ದಿಸ್ honorary this thing. I am very much thankful to you, the organizers, and especially Saroja ma'am and Mr. Shan and all the members. Thank you very much. Thank you, sir. ಖಂಡಿತವಾಗಿ ಅವರು ಹೇಳಿದಾಗೆ 3 ವರ್ಷದಲ್ಲಿ ನಮ್ಮ ಈ ಸಂಗೀತ ತಂಡ ಅದೆಷ್ಟು ಗಾಯಕರುಗಳನ್ನು ವೇದಿಕೆಯಲ್ಲಿ ಭಯವಿಲ್ಲದೆ ಹಾಡುವಂತೆ ಮಾಡಿದೆ. ಅದೇ ನಮ್ಮ ಸರೋಜಾ ಮೇಡಮ್ ಅವರ ಸ್ಟುಡಿಯೋದಲ್ಲಿ ಬಂದು ಹಾಡಿ ಎಲ್ಲರಿಗೂ ಒಂದು ಎನರ್ಜಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸರ್ ಹೇಳಿದಾಗೆ. ಹಾಗೆ ಎಲ್ಲರೂ ಕಲಾವಿದರು ಒಮ್ಮೆ ವೇದಿಕೆಗೆ ಬರಬೇಕು, ಒಂದು ಫೋಟೋ ಸೆಷನ್ನಲ್ಲಿ ಭಾಗಿಯಾಗಬೇಕು ಅಂತ ಕೇಳಿಕೊಳ್ತಾ ಮತ್ತೆ ಸಂಗೀತ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಆಯ್ನದ ಬೇಗ ಟೈಮ್ ವೇಸ್ಟ್ ಮಲ್ಪೊಚ್ಚಿ ಏಜ್ ಹಿಂದೆ ವೇದಿಕೆ ಬರ್ಡು ತಪ್ಪು ಮಾಡ್ರೆ ಬನ್ನಿ ವೇದಿಕೆ ಬನ್ನಿ ಮೇಡಮ್. ಅನ್ನೋಜಿ ಕ್ಲೂ ಕೊರ್ಪೆ ಕನ್ನಡ ಸಾಂಗ್ ಬಲೆ ಬಲೆ ಸರ್. ಶಿವರಾಮ್ ಸರ್ ಬೈದಿರಿ ಬಾರಿ ಒಂದು ಜೋಶುಡು ತುಕ ದಾದಾ ಉತ್ತರ ಕೊರ್ಪೇರಿದಿ ಹೆಚ್ಚು ರಾಂಗ್ ಒಂದು ಸರ್. ಬೇಗ ಐನಾತು ಬೇಗ ಬಲೆ ಅರುಣ್ ಸರ್ ಬರ್ತೀರಿ. ನೋ 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 ಹಾಂ ಹೆಂಗೆಲ್ಲ ಸಾಹಿತಿ ಬರ್ತೀರಿ ವಿನಯ್ ನೇತ್ರ ಸರ್. ಹಾಂ ಖಂಡಿತ 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 ಮೇರೆ ಫಂಡೇರಿ ವೇದಿಕೆ ಬತ್ತು ಫಂಡೇರಿ ನಮ್ಮ ವಿನಯ್ ನೇತ್ರ ಸರ್ ಅವ್ರಿ ಪಲ್ಲೆ 2 ಲೈನ್ ಪದ್ಯ ಮಾಡಿ ಸರ್. ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ ದಾದ ಬರೋದನ್ನು ಗೊತ್ತು ಜೋಗ ಅಪಗೈರೆಗಿಂಡದೆ ಅರ್ಧ ಚಾಕ್ಲೇಟ್ ಒಂಜಿ ಚಾಕ್ಲೇಟ್ ಬರ್ತೈತೆ ಅರ್ಧ ಚಾಕ್ಲೇಟ್ ಬರ್ತಾ ಬೋಲಿರಿ ಯಾಕಂತ ಎಲ್ಲ ರೋಷಲ್ಲ ಕಾತು ಅಂತ ನಮಗೆ ಕೊಂಚ ಪ್ರೈಸ್ ಬರ್ತಾನೆ ಚಾಕ್ಲೇಟ್ ಬರ್ತಾರೆ 2 ಜನ ಶೇರ್ ಮಾಡ್ತೀನಿ ಗಳು ರವಿಚಂದ್ರನ್ ಅವರ ಚಿತ್ರದಲ್ಲಿ ಮೂಡಿ ಬಂದಂತಹ ಗೀತೆ. ಇನ್ನೂ ಬ್ಯೂಟಿಯಲ್ಲಿ ಬ್ಯುಸಿ ಇದ್ದರೂ ಕೂಡ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದ್ದಾರೆ. ಫ್ಲೇವಿ ಮೇಡಮ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇವರಿಗೆ ನಮ್ಮ ಗಾನಲಹರಿ ತಂಡದ ಅಡ್ಮಿನ್ ಆಗಿರುವಂತಹ ಶ್ರೀಮತಿ ಸರೋಜರವರು ಬಂದು ಸ್ಮರಣಿಕೆ ಹಾಗೆ ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನೀಡ್ತಾ ಇದ್ದಾರೆ ಫ್ಲೇವಿ ಡಿಮೆಲ್ಲೋ ಮಹಾನಗರ ಪಾಲಿಕೆ ಇದರಲ್ಲಿ ಉದ್ಯೋಗವನ್ನು ಮಾಡಿಕೊಂಡು ನಮ್ಮ ಸಂಗೀತ ಕ್ಷೇತ್ರದಲ್ಲೂ ಕೂಡ ಹೆಸರನ್ನು ಮಾಡ್ತಿರುವಂಥವರು. ಧನ್ಯವಾದಗಳು ಫ್ಲೇವಿ ಮೇಡಮ್ ಹಾಗೆ ಸರೋಜಾ ಮೇಡಮ್ ಅವರಿಗೆ ಧನ್ಯವಾದಗಳು. ಹಾಗೆ ಇನ್ನೋರ್ವರು ಎಸ್ ಚಪ್ಪಾಳೆಯೊಂದಿಗೆ ಇವರಿಗೆ ಗೌರವವನ್ನು ನೀಡಬೇಕು. ಹಾಗೆ ಇನ್ನಷ್ಟು ಸಲಹೆ ಸಹಕಾರಗಳು ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಸಲಹೆ ಸಹಕಾರಗಳು ನಮ್ಮ ಈ ಒಂದು ಸಂಸ್ಥೆಗೆ ಬೇಕು ಅನ್ನೋ ಒಂದು ಮಾತನ್ನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಕ್ಕಳು ಕಾರ್ಯಕ್ರಮ ಯಾವಾಗಲೂ ಫಸ್ಟ್ ಬರ್ಬೇಕು ಲಾಸ್ಟ್ ಬರ್ಬೇಕು ಅದೇ ರಮೇಶ್ ಅಣ್ಣ ಅದೇ ಕರೆಕ್ಟ್ ಅದೇ ಹಾಗೆ ಬನ್ನಿ ಸರ್. ಕ್ಯಾಮರಾಮ್ಯಾನ್ ಉಡುಪಿಡ್ದು ಇದ್ದೀರಿ. ಧನ್ಯವಾದಗಳು ರಮೇಶ್ ಕಲಾಶ್ರೀ. ನಿಮ್ಮ ಸೇವೆ ಇನ್ನೂ ಕೂಡ ಮುಂದೆ ಕೂಡ ನಮ್ಮ ಈ ಒಂದು ಸಂಗೀತ ಸಂಸ್ಥೆಗೆ ಇರಲಿ, ಇನ್ನು ಶಾರದ ಮತ್ತು ಅನುಗ್ರಹ ಕೂಡ ನಿಮ್ಮ ಮೇಲೆ ಇರಲಿ ಅಂತ ಕೂಡ ಕೇಳಿಕೊಳ್ತಾ ಇದ್ದಾವೆ. ಹಾಗೆ ಸುಂದರವಾದ LED ದಿಕ್ಕೆ ಹಿಂಭಾಗದಲ್ಲಿ ಸುಂದರವಾದ LED
ಚಿತ್ರೀಕರಣವನ್ನು ಮಾಡುತ್ತಿರುವಂತಹ ಅನಿಲ್ ಬೆಳ್ತಂಗಡಿ ಇವರಿಗೂ ಕೂಡ ಸ್ಮರಣಿಕೆ ಶಾಲಾನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಸಂತಕ ಧನ್ಯವಾದಗಳು. ಎಲ್ಲರೂ ಈ ಒಂದು ಈವೆಂಟಲ್ಲಿ ಭಾಗವಹಿಸಿದಂಥ ಎಲ್ಲ ಕಲಾವಿದರು ಕೂಡ ವೇದಿಕೆಗೆ ಆಗಮಿಸಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಗಾನಲಹರಿ ತಂಡದ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಸನ್ಮಾನ ಪಡೆದವರು ಬೇಡ, ಇವರಿಗೆ ಮತ್ತೆ ನಾವು ಚೆಕ್ಕಲ್ಲಿ ಕವರಲ್ಲಿ ಅನ್ನೋದು. ನಮ್ಮ ಈ ಒಂದು ಗಾನಲಹರಿ ಮೆಲೋಡೀಸ್ ಇದರ 3ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಆಗಮಿಸಿ ತಮ್ಮ ಸಂಗೀತವನ್ನು ಈ ಒಂದು ವೇದಿಕೆಯಲ್ಲಿ ಪ್ರಸ್ತುತಪಡಿಸಿರುವಂತಹ ಎಲ್ಲ ಗಾಯಕರುಗಳಿಗೂ ಗಾಯಕಿಗಳಿಗೂ ಕೂಡ ನಮ್ಮ ಸಂಗೀತ ತಂಡದ ಪರವಾಗಿ ಸರೋಜಾ ಮೇಡಮ್ ಇವರ ತಂಡದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದೆ ಕೂಡ ಇಂಥ ಸಲಹೆ ಸಹಕಾರ ನಮಗೆ ಸದಾ ಇರಬೇಕಾಗಿ ಕೂಡ ಕೇಳಿಕೊಳ್ತಾ ಇದ್ದೇವೆ. ತಮ್ಮ ಸಂಗೀತದ ಪ್ರಯಾಣ ಹೀಗೆ ಮುಂದುವರಿಲಿ. ಈ ಒಂದು ಸ್ಮರಣಿಕೆ ನೀಡಿದ ಬಳಿಕ 3 ಕಂಟಿನ್ಯೂ ಡ್ಯಾನ್ಸ್ ಇದೆ. ತದನಂತರ ಮತ್ತೆ ಸಂಗೀತ ಕಾರ್ಯಕ್ರಮ ಹಾಗೆ ಗೇಮ್ ಶೋ, ಸ್ಪಾಟ್ ಗೇಮ್ ಎಲ್ಲ ನಡೀಲಿಕ್ಕಿದೆ. ಎಲ್ಲರೂ ಕೂಡ ಸಂಜೆ 6 ಗಂಟೆಯವರೆಗಿದ್ದು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮತ್ತೊಮ್ಮೆ ಬಂದಿರುವಂತಹ ಎಲ್ಲ ಕಲಾವಿದರಲ್ಲಿ ವಿನಯ ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ 3ನೇ ವರ್ಷದ ಈ ಒಂದು ಗಾನಲಹರಿ ತಂಡದ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಗಾಯನದ ಮೂಲಕ ಎಲ್ಲರನ್ನ ಖುಷಿಪಡಿಸಿದಂಥ ಎಲ್ಲ ಗಾಯಕರುಗಳಿಗೂ ಕೂಡ ನಮ್ಮ ಗಾನಲಹರಿ ಸರೋಜಾ ಮೇಡಮ್ ಇವರ ತಂಡದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದೆ ಕೂಡ ತಮ್ಮ ಸಲಹೆ ಸಹಕಾರ ಹೀಗೆ ಇರಲಿ. ನಮ್ಮ ಸ್ಟುಡಿಯೋದಲ್ಲಿ ಬಂದು ಹಾಡಿ ಇನ್ನಷ್ಟು ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಹಾಡುವಂತಹ ಭಾಗ್ಯ ನಿಮ್ಮದಾಗಲಿ. ಆ ಶಾರದಾ ಮಾತೆಯ ಅನುಗ್ರಹ ಕೂಡ ನಿಮ್ಮ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ಇದ್ದೇವೆ. ಭಾಗವಹಿಸಿದಂಥ ಎಲ್ಲ ಕಲಾವಿದರು ಮತ್ತೊಮ್ಮೆ ಧನ್ಯವಾದಗಳನ್ನು ನೀಡ್ತಾ ಇದ್ದೇವೆ. ಈ ಒಂದು ಸ್ಮರಣಿಕೆ ನೀಡಿದ ಬಳಿಕ 3 ಡ್ಯಾನ್ಸ್ ಇದೆ. ಬೆಂಗಳೂರು, ಮೈಸೂರು ಹಾಗೆ ಮುಂಬೈಯಿಂದ ಆಗಮಿಸಿದ್ದಾರೆ. ಅದು ಈ ಡ್ಯಾನ್ಸ್ ಆಗುವಾಗ ಎಲ್ಲರೂ ಕೂಡ ನಮ್ಮೊಂದಿಗೆ ಇದ್ದು ಈ ಒಂದು ಕಾರ್ಯಕ್ರಮನ ಇನ್ನಷ್ಟು ಚೇರ್ ಆಫ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಕೊರಿಯೋಗ್ರಾಫರ್ ಹಾಗೆ ಗಾಯಕರು ತುಕಾರಾಮ್ ಸರ್ ಅವರು ಕೂಡ ಬಂದಿದ್ದಾರೆ. ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಮಕ್ಕಳ ಡ್ಯಾನ್ಸ್ ಕಳೆದ ಈವೆಂಟಲ್ಲಿ ಕೂಡ
ವೇದಿಕೆಯಲ್ಲಿ ನೀಡಿದ್ದಾರೆ. ಈ ಬಾರಿ ಕೂಡ ಆಗಮಿಸಿದ್ದಾರೆ. ಧನ್ಯವಾದಗಳು ಸರ್. ಎಲ್ಲರೂ ಸ್ಮರಣಿಕೆ ತಗೊಳ್ಳೋದವರು ಆದಷ್ಟು ಬೇಗ ಬಂದು ಸ್ಮರಣಿಕೆಯನ್ನು ತಗೊಳ್ಳಿ. ಈರುಳ್ಳಿ ಚುಕ್ಕು ಬರಬಾತಿ ಬೇಗ ಬೇಗ ಬಲೆ ಐನಾದು ಯಾಪಕ್ಕದಿತ್ತಲ್ಲ. ದಯವಿಟ್ಟು ಯಾರಿಗಾದರೂ ಸ್ಮರಣಿಕೆ ಸಿಕ್ಕಲಿಲ್ಲ ದಯವಿಟ್ಟು ವೇದಿಕೆಗೆ ಬನ್ನಿ. ನಮ್ಮದೇ ಕಾರ್ಯಕ್ರಮ ಹಾಗೆ ಹಾಗೆ ಇನ್ನೋರ್ವ ಶಕುಂತಲಾ ವೀರಾವ್ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ವೇದಿಕೆಗೆ ಆಗಮಿಸ್ತಾ ಶಕುಂತಲಾ ವೀರಾವ್ ಹಾಗೆ ಜಯಲಕ್ಷ್ಮಿ ಮೇಡಮ್ ಇವರು ಕೂಡ ನಮ್ಮ ಈ 3ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಜಾಹೀರಾತನ್ನು ನೀಡಿ ಧನ ಸಹಾಯವನ್ನು ನೀಡಿ ಸಹಕಾರವನ್ನು ನೀಡಿರುವಂತಹ ಮಹನೀಯರು. ಇನ್ನು ಮುಂದೂ ಕೂಡ ಇಂಥ ಸಹಕಾರ ಸಲಹೆ ನಮ್ಮ ಮೇಲೆ ಇರಲಿ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅಭಿನಂದನೆಗಳು. ಸ್ಮರಣಿಕೆಯನ್ನು ಗೌರವಿಸಬೇಕಾಗಿ ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪದ್ಮಭೂಷಣ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವಂಥ ಚಿತ್ರ ಬಬ್ರು ವಾಹನ. ಈ ಒಂದು ಬಬ್ರು ಪಾತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಆ ಒಂದು ಚಿತ್ರದ ಚಿಕ್ಕ ಸನ್ನಿವೇಶನ ನೆನಪು ಮಾಡಿಕೊಳ್ಳಿ. ನೀವು ಮಣಿಪುರಕ್ಕೆ ಬಂದದ್ದು ನಮ್ಮ ತಾಯಿ ಚಿತ್ರಾಂಗತೆಯನ್ನು ಕಂಡಿದ್ದು, ಗಾಂಧರ್ವ ಲೋಕದಲ್ಲಿ ಮದುವೆ ಆಗಿದ್ದು, ಇದು ಯಾವುದು ನೆನಪಿಲ್ಲ ನಿಮಗೆ? ನಿಜವಾಗಿದ್ರೆ ತಾನೇ ನೆನಪಿನಲ್ಲಿರೋದಕ್ಕೆ ಹೋಗಿ ನಿಮ್ಮ ತಾಯಿಯನ್ನು ಕೇಳು. ನಿಮ್ಮ ತಾಯಿ ಅಗ್ನಿಷ್ಟೇ ಪವಿತ್ರಳು. ನಮ್ಮ ಅರಮನೆಗೆ ಬಂದು ಕೃತಾರ್ಥರನ್ನಾಗಿ ಮಾಡಿ, ಯಾರು ನನ್ನ ಮಗ ಆ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ವೀರ ಸ್ವರ್ಗವನ್ನು ಸೇರಿದ ಆ ವೀರ ಅಭಿಮನ್ಯು, ಅವನು ನನ್ನ ಮಗ. ನೀನು ಈ ರೀತಿ ಪ್ರಾಣ ಭಿಕ್ಷೆಯಿಂದ ಬರಬೇಕಾದ್ರೆ ನೀನೆಲ್ಲೋ ಚಾರಿಣಿಯ ಮಗನಾಗಿರಬೇಕು. ಧನ್ಯವಾದಗಳು. ಹಾಗೆ ಇದೇ ಸಂಭಾಷಣೆಯನ್ನು ನಮ್ಮ ರವೀಲ್ ಸರ್ ಅಂಬರೀಷ್ ಅವರು ನೀಡಿದರೆ ಹೇಗೆ ಮಾತಾಡ್ತಾರೆ ಅನ್ನೋದನ್ನು ಕೇಳಿ ಕಲ್ಪನೆ ಅಷ್ಟೇ. ರವೀಲ್ ಸರ್ ಅಂಬರೀಷ್. ನೆನಪು ಮಾಡ್ಕೊಳ್ಳಿ, ನೀವು ಮಣಿಪುರಕ್ಕೆ ಬಂದಿದ್ದು, ನಮ್ಮ ತಾಯಿ ಚಿತ್ರಾಂಗದನ್ನ ಕಂಡಿದ್ದು, ಗಾಂಧರ್ವ ಲೋಕದಲ್ಲಿ ಮದುವೆ ಆಗಿದ್ದು, ಯಾವುದು ನೆನಪಿಲ್ವಾ? ಹೋಗ್ಲಿ ಬಿಡಿ. ಧನ್ಯವಾದಗಳು. ಹಾಗೆ ಇನ್ನೋರ್ವ ಖಳನಟನಾಗಿ ಬಂದು ನಾಯಕ ನಟನಾಗಿ ಮೆರೆದಂಥ ನಟ ಟೈಗರ್ ಪ್ರಭಾಕರ್ ಅವರು ತಮ್ಮ ಡೈಲಾಗಲ್ಲಿ ಹೆಚ್ಚಾಗಿ ಇಂಗ್ಲೀಷನ್ನು ಬಳಸ್ತಾರೆ. ಹಾಗೆ ಈ ಒಂದು ಪೌರಾಣಿಕ ಚಿತ್ರದಲ್ಲಿ ಅವರು ಇಂಗ್ಲೀಷ್ ಪದ ಬಳಸಿದರೆ ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನು ಕೇಳಿ. ರೆಬೆಲ್ ಸ್ಟಾರ್ ಪ್ರಭಾಕರ್, ಟೈಗರ್ ಪ್ರಭಾಕರ್. ಅಲ್ಲ, ನೆನಪು ಮಾಡ್ಕೊಳ್ಳಿ, ನೀವು ಮಣಿಪುರಕ್ಕೆ ಬಂದಿದ್ದು, ನಮ್ಮ ತಾಯಿ ಚಿತ್ರಾಂಗದನ್ನ ಕಂಡಿದ್ದು, ಗಾಂಧರ್ವದಲ್ಲಿ ಮದುವೆ ಆಗಿದ್ದು, ಯಾವುದು ನೆನಪಿಲ್ವಾ? ನೋ ಪ್ರಾಬ್ಲಮ್, ಬರಲಾ? ಥ್ಯಾಂಕ್ ಯು. ಹಾಗೆ ಇನ್ನೋರ್ವ ಹಾಸ್ಯ ನಟ ದಿನೇಶ್. ನೆನಪು ಮಾಡ್ಕೊಳ್ಳಿ, ನೀವು ಮಣಿಪುರ ಬಂದಿದ್ದು, ನಮ್ಮ ತಾಯಿ ಚಿತ್ರಾಂಗದನ್ನ ಕಂಡಿದ್ದು, ಗಾಂಧರ್ವ ಲೋಕದಲ್ಲಿ ಮದುವೆ ಆಗಿದ್ದು, ಯಾವುದು ನೆನಪಿಲ್ವಾ? ಹೋಗ್ಲಿ ಬಿಡೆ, ಬರ್ತೀನಿ. ಹಾಗೆ ಇನ್ನೋರ್ವ ಹಾಸ್ಯ ನಟ
ಬಾಲಣ್ಣ ಅವರು ಈ ಒಂದು ಸಂಭಾಷಣೆಯನ್ನು ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನು ಕೇಳಿ ಅವರಿಗೆ ಕಿವಿ ಕೇಳೋದಿಲ್ಲ. ಹಾಗೆ ಅವ್ರದ್ದೇ ಒಂದು ಶೈಲಿಯಲ್ಲಿ ನೆನಪು ಮಾಡಿಕೊಳ್ಳಿ, ನೀವು ಮಣಿಪುರಕ್ಕೆ ಬಂದಿದ್ದು, ನಮ್ಮ ತಾಯಿ ಚಿತ್ರಾಂಗದನ್ನ ಕಂಡಿದ್ದು, ಗಾಂಧರ್ವ ಲೋಕದಲ್ಲಿ ಮದುವೆ ಆಗಿದ್ದು ಯಾವುದು ನೆನಪಿಲ್ವಾ? ಹೋಗ್ಲಿ ಬಿಡಿ. ಥ್ಯಾಂಕ್ ಯು. ಹಾಗೆ ಇನ್ನೋರ್ವ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವಂಥ ಒಂದು ಚಿತ್ರ ಅಪ್ಪು ಚಿತ್ರದ ಒಂದು ಚಿಕ್ಕ ಸಂಭಾಷಣೆ. ಇದು ಹೊಸ ಪ್ರಯತ್ನ ಅಷ್ಟೇ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟಿಸಿರುವ ಚಿತ್ರ. ಬಾಯಲ್ಲಿ ತೆಗೆದು ಬಿಟ್ಟ ಅಂದರೆ 32 ಉದ್ರೋಗ್ಬೇಕು. ಅಲ್ಲ, ಅದು ಅಪ್ಪು. ಒಂದು ಮಾತು ಆಚೆಗೆ ಬಂದರೆ ಕುಯ್ದಾಕಿ ಬಿಡ್ತೀನಿ. ಮೊದಲು ಸೊಸೈಟಿಯಲ್ಲಿ ಒಂದು ಸ್ಟೇಟಸ್ ಬೆಳೆಸ್ಕೊಳ್ಳೋ, ಅವಾಗ ಕಮಿಷನರ್ ಮಗಳೇನು ಮಿನಿಸ್ಟರ್ ಮಗಳು ಬೇಕಾದ್ರೆ ಸಿಗ್ತಾಳೆ. ಪುನಃ ಈ ರೀತಿ ಸೂಸೈಡ್ ಗೀಸೈಡ್ ಅಂತ ಬಂದರೆ. ಥ್ಯಾಂಕ್ ಯು. ಇಲ್ಲಿಗೆ ಚಿಕ್ಕ ಒಂದು ಮಿಮಿಕ್ರಿ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಈಗ ಸ್ವಾತಂತ್ರ್ಯ ದಿನಾಚರಣೆ ಇನ್ನು ಸ್ವಲ್ಪ ಒಂದು ವಾರದಲ್ಲಿದೆ. ಸೊ ಸ್ವಾತಂತ್ರ್ಯ ದಿನದಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನ 1947 14th ಮಾಡುವಂತಹ ಪ್ರಯತ್ನ. ಜವಾಹರ್ಲಾಲ್ ನೆಹರು ಅವರ ಸ್ಪೀಚ್ ಟ್ರೇಸ್ಡ್ ವಿತ್ ಡೆಸ್ಟಿನಿ. ಶಾಲ್ ವಿ ಸ್ಟಾರ್ಟ್? ಎಸ್. ಲಾಂಗ್ ಇಯರ್ಸ್ ಎಗೋ ಐ ಹ್ಯಾಡ್ ಮೆಟ್ ಟ್ರೇಸ್ಡ್ ವಿತ್ ಡೆಸ್ಟಿನಿ. We have met tryst with destiny. Time has come for us to redeem our pledge, not wholly or in full measure, but very substantially. At the stroke of the midnight hour, when the world sleeps, India will awake for life and freedom. ಎಲ್ಲ ಮಕ್ಕಳು ಇವರ ಕೈಯಲ್ಲಿ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಚಪ್ಪಾಳೆಯೊಂದಿಗೆ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಎಲ್ಲ ಡ್ಯಾನ್ಸರ್ಸ್ಗಳು ಬಂದು ದಿನೇಶ್ ಕಿನ್ನಿಗೋಳಿ ಸರ್ ಅವರ ಕೈಯಲ್ಲಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ರಿಫ್ಲೆಕ್ಟರ್ ಡ್ಯಾನ್ಸ್ ಟ್ರೂಪ್ ಇದರ ಕೊರಿಯೋಗ್ರಾಫರ್, ಗಾನಲಹರಿ ತಂಡದ ಸದಸ್ಯರು ಕೂಡ ಹೌದು. ಈ ಎಲ್ಲ ಮಕ್ಕಳಿಗೆ ತಮ್ಮ ನೃತ್ಯವನ್ನು ಕಲಿಸಿಕೊಟ್ಟಂಥ ಗುರುಗಳು ತುಕಾರಾಮ್ ಸರ್ ಅವರು ಕೂಡ ಸ್ಮರಣಿಕೆಯನ್ನು ಹಾಗೂ ಶಾಲನ್ನು ನೀಡಿ ಗೌರವಿಸಬೇಕು ಕೇಳಿಕೊಳ್ತೇವೆ. ಹಲೋ. ತುಕಾರಾಮ್ ಸರ್ ಅವರು ನಮ್ಮ ಮೊದಲನೇ ವರ್ಷದಿಂದ 3ನೇ ವರ್ಷದವರೆಗೂ ಅವರ ಮಕ್ಕಳನ್ನು ಕರ್ಕೊಂಡ್ಬಂದು ಇಲ್ಲಿ ನಮಗೆ ನೃತ್ಯ ಪ್ರದರ್ಶನವನ್ನು ಕೊಡ್ತಿದ್ದಾರೆ. ಅವರ ಈ ಕೊಡುಗೆ ನಮಗೆ ವರ್ಷವೂ ಇರಲಿ ಅಂತೇಳಿ ನಾವು ಅವರ ಹತ್ರ ಕೇಳ್ಕೊಳ್ತೇನೆ ಹಾಗೂ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ. ಅವರಿಗೆ ಉನ್ನತ ಶ್ರೇಷ್ಠವಾದಂಥ ಒಂದು ಅವಕಾಶಗಳು ಅವರ ಮಕ್ಕಳಿಗೆ, ಅವರ ಡ್ಯಾನ್ಸ್ ಗ್ರೂಪಿಗೆ ಸಿಗಲಿ ಅನ್ನೋದು ನಮ್ಮೆಲ್ಲರ ಆರೈಕೆ. ಹಾಗೆ ಇವತ್ತಿನ ಅಡ್ಮಿನ್ ಕೌಂಟರ್ನಲ್ಲಿ ನಮಗೆ ಸಹಕಾರವನ್ನು ನೀಡಿರುವಂತಹ ವಿನಯ್ ನೇತ್ರ ಸರ್ ಅವರು ಕೂಡ, ಹಾಗೆ ರೋಷನ್ ಇವರು ಕೂಡ ಬಂದು ಸ್ಮರಣಿಕೆಯನ್ನು ದಿನೇಶ್ ಕಿನ್ನಿಗೋಳಿ ಸರ್ ಅವರ ಕೈಯಲ್ಲಿ ಪಡೆದುಕೊಳ್ಬೇಕು. ವಿನಯ್ ನೇತ್ರ ಅವರು ಸಾಹಿತಿಗಳು, ಅದೆಷ್ಟೋ ಕವಿತೆಗಳನ್ನು ಬರೆದು ಅದೆಷ್ಟೋ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡ ಕಲಾವಿದರು. ಸಾಹಿತ್ಯ ಬರಹ ಸಮ್ಮೇಳನ ದೆಹಲಿ, ತುಳುನಾಡ ಪಾಡ್ದನ ಬೈದ ಅಧ್ಯಯನ ಇದರಲ್ಲಿ ಬರೆದಂಥ ಕವಿತೆಗೆ ಮಹಾತ್ಮ ಜ್ಯೋತಿ ಬಾಪುಲೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಕಲಾವಿದರು ನಮ್ಮ ಗಾನಲಹರಿ ತಂಡದಲ್ಲಿದ್ದಾರೆ. ವಿನಯ್ ನೇತ್ರ ಇವರು, ಮತ್ತೊಮ್ಮೆ ಇವರಿಗೆ ಧನ್ಯವಾದಗಳು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಅಡ್ಮಿನ್ ಕೌಂಟರಲ್ಲಿ ನಮಗೆ ಸಹಕಾರವನ್ನು ನೀಡಿರುವಂತಹ ಗಾಯಕರು, ಹಾಗೆ ಇನ್ನೋರ್ವರು
ರೋಷನ್ ಕರ್ಕೇರ ಇವರು ಕೂಡ ಅಡ್ಮಿನ್ನಲ್ಲಿ ನಮಗೆ ಸಹಕಾರವನ್ನು ನೀಡಿರುವಂತಹ ಕಲಾವಿದರು. ಕಮಲಾಕರ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಸರೋಜಾ ಮೇಡಮ್ ಇವರ ಹಸ್ಬೆಂಡ್ ಕಮಲಾಕರ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಗಾನಲಹರಿ ಮೆಲೋಡೀಸ್ ಉರ್ವ ಮಂಗಳೂರು ಈ ಒಂದು 3ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ರಾಜ್ಯ ರಾಷ್ಟ್ರ ಕಂಡಂಥ ಅದ್ಭುತ ಗಾಯಕರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ನೀಡಿ ಅದೆಷ್ಟೋ ಧ್ವನಿ ಸುರುಳಿಗೆ ತಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಗಾಯಕರು ಕೂಡ ಹೌದು. ಹಾಗೆ ಅದೆಷ್ಟೋ ಧ್ವನಿ ಸುರುಳಿಗೆ ಹಾಗೆ ಹಿನ್ನೆಲೆ ಗಾಯನವನ್ನು ಕೂಡ ಮಾಡಿರುವಂತಹ ಅದ್ಭುತ ಗಾಯಕರು ಶ್ರೀಯುತ ದಿನೇಶ್ ಕಿನ್ನಿಕೋಳಿ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಒಮ್ಮೆ ಜೋರಾದ ಆಶೀರ್ವಾದದ ಚಪ್ಪಾಳೆಯನ್ನು ನೀಡಬೇಕು. ಅದ್ಭುತ ಕಲಾವಿದರು. ಕಮಲಾಕರ್ ಸರ್ ಅವರು ಶಾಲನ್ನು ನೀಡಿ ಪೇಟವನ್ನು ಧರಿಸಿ ಫಲಪುಷ್ಪವನ್ನು ನೀಡಿ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಜೂನಿಯರ್ SP ಎಂದೇ ಖ್ಯಾತರಾಗಿ ಅದೆಷ್ಟೋ ಕಾರ್ಯಕ್ರಮಗಳಲ್ಲಿ ತಮ್ಮ ಧ್ವನಿಯನ್ನು ನೀಡಿ ಅದೆಷ್ಟೋ ಅಪಾರ ಅಭಿಮಾನಿಗಳನ್ನು ಹೊಂದಿರುವಂತಹ ಗಾಯಕರು ಕೂಡ ಹೌದು. ನಾನು ಎಲ್ಲಿಯೂ ಇಷ್ಟು ದೊಡ್ಡ ಕಾರ್ಯಕ್ರಮ ಅಂತೇಳಿ ನಾನು ಕನಸಿನಲ್ಲೂ ಭಾವಿಸಿರಲಿಲ್ಲ. ಅವರು ಮೊನ್ನೆ ಇನ್ವಿಟೇಷನ್ ಕೊಟ್ಟು ಹೇಳಿ ಬರಬೇಕು ನೀವು ಅಂಥೇಳಿ. ಆದರೆ ಇಲ್ಲಿ ಬಂದು ನೋಡುವಾಗ ಬಹಳ ಅದ್ಭುತವಾದ ಕಾರ್ಯಕ್ರಮ, ಬಹಳ ಸಂತೋಷ ಆಯಿತು, ತುಂಬ ಖುಷಿಯಾಯಿತು. ಈ ಕಾರ್ಯಕ್ರಮದ ಇಲ್ಲಿ ನಾನು ಭಾಗವಹಿಸಿ ನಾನು ಮಿಸ್ ಮಾಡ್ತಾ ಇದ್ದೇನೆ ಅಂಥೇಳಿ ನನಗೆ ಸ್ವಲ್ಪ ಅನಿಸಿಕೆ ಆಯಿತು. ಆದರೆ ಇಲ್ಲಿ ಬಂದ ಮೇಲೆ ತುಂಬ ಖುಷಿಯಾಯಿತು. ನೀವೆಲ್ಲರೂ ಕೂಡ ಒಳ್ಳೆ ಮಾಡಿ ಹಾಡಿದಿರ ಕೆಲವರು. ಈ ಕಾರ್ಯಕ್ರಮವನ್ನು ಬಹಳ ಒಂದು ಅಚ್ಚುಕಟ್ಟಾಗಿ ನೆರವೇರಿಸಿದಂತಹ ನಮ್ಮ ಗಾನ ಲಹರಿ ಮೆಲೋಡಿಸ್ ಇವರಿಗೆ ತುಂಬ ಥ್ಯಾಂಕ್ಸ್. ಇಂಥ ಕಾರ್ಯಕ್ರಮ ನಾವು ಲಾಸ್ಟ್ ಟೈಮ್ ಒಂದು 10 ವರ್ಷದ ಮೊದಲೆಲ್ಲ ನಾವು ಅಲ್ಲಿ ಮಾಡ್ತಿದ್ದೆವು, ಮಂಗಳೂರಿನ ಟೌನ್ ಹಾಲಲ್ಲಿ ದೊಡ್ಡ ಫಂಕ್ಷನ್. ಹಾಗೆ ಅಂದರೆ ಎಲ್ಲರಿಗೂ ಸಹ ಈಗ ಮ್ಯೂಸಿಕ್ ಮತ್ತು ಡ್ಯಾನ್ಸ್, ನೃತ್ಯ ಕಾರ್ಯಕ್ರಮ, ಮಿಮಿಕ್ರಿ ಅದೆಲ್ಲ ಎಷ್ಟು ಟೈಮ್ ಪಾಸ್ ಮಾಡ್ತಾರೆ ಅಂತ ಹೇಳಿದರೆ 5-6 ಗಂಟೆ ಸಹ ಅದನ್ನು ನೋಡುವವರಿದ್ದಾರೆ, ಸಂಗೀತಕ್ಕೆ ಅಭಿಮಾನಿಗಳಿದ್ದಾರೆ ಅಂಥೇಳಿ ಇಲ್ಲಿ ಸ್ಪಷ್ಟವಾಗಿ ಅರ್ಥವಾಗ್ತದೆ. ಒಂದು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಇವರು ನಾನು ಕಂಡಂತಹ ಮೆಚ್ಚಿನ ಗಾಯಕ. ಮುಂಚೆ ನಾವು ಮಂಗಳೂರಲ್ಲಿ ಇಲ್ಲಿ ನಾವು ಆರ್ಕೆಸ್ಟ್ರಾ ಮಾಡಲಿಕ್ಕೆ ಬರುವಾಗ ನಮಗೆ ಮೊದಲಾಗಿ ಸಿಕ್ಕಿದಂತಹ ಒಂದು SP ಬಾಲಸುಬ್ರಹ್ಮಣ್ಯ ಇವರ ಹಾಡು, ಒಂದು ಬಹಳ ಮೆಲೋಡಿಯಾದಂತಹ ಹಾಡನ್ನು ಹಾಡಲಿಕ್ಕೆ ನಾವು ಕಿನ್ನಿಗೋಳಿಯಿಂದ ಮಂಗಳೂರಿಗೆ ಬರ್ತಿದ್ದೆವು. ಅಂದರೆ ಜನರ ಒಂದು ಅವಕಾಶ, ಸದಭಿರುಚಿ, ಹಳೆಯ ಚಲನಚಿತ್ರದ ಗೀತೆಗಳಿಗೆ ಕೂಡ ಕೇಳಿಸುವಂತಹ ಒಂದು ಪ್ರಬುದ್ಧತೆ. ಕಿನ್ನಿಗೋಳಿ ಆರ್ಯನ್ ಲೆಪ್ಪಲೆ ಅಂತೇಳಿ ಇಲ್ಲಿ ಮಂಗಳೂರಲ್ಲಿ ಫೇಮಸ್ ಆಗಿದೆ. ಹಾಗೆ ನಾನು ಒಂದು ಅವರು ಹಾಡಿದಂತಹ ಒಂದು ದೇವರ ಗುಡಿ ಈ ಚಿತ್ರದಿಂದ ಆಯ್ದಂಥ ಒಂದು ಸುಂದರವಾದ ಗೀತೆಯನ್ನು ಕೇಳಿ. ಮಾಮರವೆಲ್ಲೋ ಕೋಗಿಲೆ ಎಲ್ಲೋ.
ಹಲೋ ಹಲೋ ಹೇ ಹೇ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ ಸೂರ್ಯನು ಎಲ್ಲೋ ತಾವರೆಯಲ್ಲೋ ಕಾಣಲು ಕಾತರ ಕಾರಣವೇನು ಚಂದಿರನೆಲ್ಲೋ ನೈದಿಲೆಯೆಲ್ಲೋ ನೋಡಲು ಅರಳುವ ಸಡಗರವೇನು ಎಲ್ಲೇ ಇರಲಿ ಹೇಗೆ ಇರಲಿ ಕಾಣುವ ಆಸೆ ಏತಕ್ಕೂ ಏನು ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ ಹುಣ್ಣಿಮೆಯಲ್ಲಿ ತಣ್ಣನೆ ಗಾಳಿ ಬೀಸಲು ನಿನ್ನ ನೆನಪಾಗುವುದು ದಿನರಾತ್ರಿಯಲ್ಲಿ ಏಕಾಂತದಲ್ಲಿ ಏಕೋ ಏನೋ ನೋವಾಗುವುದು ಬಯಕೆಯ ತುಂಬಿ ಆಸೆಯ ತುಂಬಿ ಎದೆಯನ್ನು ಕೊರೆದು ಕಾಡುವುದೇನು ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲಿಯದು ಏನಿ ಸ್ನೇಹ ಸಂಬಂಧ
ಮುರಿಯದು ಈ ಅನುಬಂಧ. ಡೈರೆಕ್ಟ್ಲಿ ನಿಕ್ಲ ಈ ಸ್ಟಿಕ್ಕಿನ ಬಾಟಲ್ಡ್ ಪಾಡ್ನತ್ತು ನಿಕ್ಲ ಮೊಬೈಲ್ದಾಗ ಕ್ಯಾಮರಾ ಆನ್ ಬಂದದು ಐಟಿನ ಸೆಲ್ಫಿ ಮೋಡನ್ನು ಆನ್ ಬಂದದು ಸೆಲ್ಫಿ ಕ್ಯಾಮರಾ ತೂದು ನಿಕ್ಲ ಬ್ಯಾಕ್ ಸೈಡ್ ಹಿಡ್ದು ಅವನು ಪಾಡಾರೆ ಅರ್ಥ ಅಂಡೆ ಪನ್ಪೆ ನಾನು ತೋಜ್ಪಾದು ಕೊರ್ಪೆ ಜಸ್ಟ್ ಟ್ರಯಲ್ ಮಂತ್ ಕೊರ್ಪೆ ಈ ಬಾಟಲ್ ಮೂಲುಂಡು ಜಸ್ಟ್ ಕ್ಯಾಮರಾ ಆನ್ ಮಂತದು ಕ್ಯಾಮರಾಡ ನಿಕ್ಲನ ಮೋನಿನ ತೂದು ಸ್ಟಿಕ್ ನಿಂಚ ಪಾಡೋಡು ಈ ಸ್ಟಿಕ್ನೇ ಈ ಬಾಟಲ್ದಲ್ಲೇ ಪಾಡೋಡು ಕ್ಯಾಮರಾನ ತೂದು ನಿಕ್ಲೆ 1 minute ಟೈಮ್ ಕೊರ್ಪ ಏರ್ ಪೋಸ್ಚರ್ ಫ್ರಂಟ್ ಕ್ಯಾಮರಾ ಇಂಚ ಒಂದು ಸೆಲ್ಫಿ ಕೈಟ್ ಪತ ನೋಡು ಕೈಟ್ ಪತ ಬಾಗ 1 minute ಕೊರಪ ಏರ್ ಆಯ್ನ ಬೇಗ ಮಂತ್ ಫಿನಿಶ್ ಮನ್ಪೇರು ಅಕ್ಲ ಟೈಮ್ ನಿಂಕ್ಲೆ ಕ್ಯಾಲ್ಕುಲೇಟ್ ಮನ್ಪ 8 members ಉಲ್ಲೇರ ಇಂಟ್ರೆಸ್ಟ್ ಉಲ್ಲೇರ ಬಲೆ ಬತ್ 8 ಅಣ್ಣ 8 ಫ್ರಂಟ್ ಕ್ಯಾಮರಾ ರೆಡಿ ಐತೆ ಕೊರ್ಪೆ 1 minute ಕೊರ್ಪ 1 minute ಅಕ್ಲೆ ಮಿನಿಮಮ್ ಟೈಮ್ ಏರ್ ಫಿನಿಶ್ ಮನ್ಪೇರು ಅಕ್ಲೆ ವಿನ್ ಜಾಸ್ತಿ ಪಾಟ್ನಾಗ ಲಂಚದಲ್ಲಿ ಉಂಡೆ 1 minute ಇರ್ದು ಜಾಸ್ತಿ ಕೊರ್ಪುಜ ಕ್ಷಮ ಫಸ್ಟ್ ನಿಂಚ ಪಾಡ್ಲಿ ಜಸ್ಟ್ ಓ ಹ್ಯಾಂಡ್ ಇಡ್ಲ ಯೂಸ್ ಮನ್ಪೋಲಿ ಪೀರ ಬ್ಯಾಕ್ ಸೈಡ್ ತು ಏರೆಜ್ಜಿ ಜಸ್ಟ್ ನಿಕ್ಲ ಕ್ಯಾಮರಾಡ್ ಈ ಬಾಟ್ಲ್ನ ಫಿಕ್ಸ್ ಮನ್ಪಲಕ ಮನ್ಪ್ಲೆ ಬಾಟ್ಲ್ ನಿಕ್ಲನ ಕ್ಯಾಮರಾಡ್ ಬರ್ಪಲಕ ಫಿಕ್ಸ್ ಮನ್ಪ್ಲೆ ಎಸ್ ಓಕೆ ರೆಡಿ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ ಇರ್ತು ಯಾರು ಇಂಚತೆ ಬಾಟ್ಲ್ ಐಟ್ ತುಲೇರು ಬಾಟ್ಲ್ ಟೈಮ್ ಸ್ಟಾರ್ಟ್ಸ್ ನೌ ಬಾಟ್ಲ್ ತಿರ್ತು ಬೂರ್ಯಾರ ಬಲ್ಲಿ ಕ್ಲಾಪ್ ಕೊರ್ಲೆ ಮಾತಿರಲ್ಲ ನೋ ಪ್ಲೀಸ್ ಅವು ತುಯ್ಯಾರೆ ಸುಲಭ ತೋಜುಡು ಅಂಡ ಅದು ಭಂಗಿ ಉಂಡು ನೆಕ್ಸ್ಟ್ ಮೆಂಬರ್ ಕ್ಯಾಮರಾ ತೋರ ಫ್ರಂಟ್ ತೋರ್ಚಿ ಆಚೆ ಜಾತಿ ಯಾನ್ ಪನ್ಪೆ ಸ್ಟ್ರೈಟ್ ಅಂತಲೇ ಎಂಕ್ಲೆನ್ ತೂಲೆ ಅರುಣ್ ಸರ್ ಎಂಕ್ಲೆನ್ ತೂಲೆ ಬಾಟ್ಲಿ ತೋಚಿ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ ಈ ತುಯರ ಬಲ್ಲಿ ಕ್ಯಾಮರಾ ಓನ್ಲಿ ಕ್ಯಾಮರಾ ಊರ್ನವಳು ಊರ್ದುಂಡು ಅರುಣನೆ 1 minute ಫಾಲ್ ನೆಕ್ಸ್ಟ್ ಸ್ಲೋಲಿ ಪಾಡೋದು ಸ್ಲೋಲಿ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ Yes, she has finished in 5 seconds. ಅಂಡೆ ನೆಕ್ಸ್ಟ್ ಮೆಂಬರ್ನಾಗಲಿ ಉಂಡೆ Starts now. Yes, come on. She has completed her task. Next. Pushpanjali. Yes, chairman play matirla. Yeah, your time starts now. Bottle mutter belly.
Not touching. Yes. Yeah, she has completed. Yes, next. Your time starts now. Foul. Final. Padmini, last contestant. Your time starts now. Yes. 1 minute. Yes, next. Overall, the winner is Padmini with 4 seconds. So I request you are 5 seconds, okay? Request 1 minute, Saroja madam. I request Kishore sir to give the prize. Give a round of applause. ಪಲ್ಲೆ ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಲಿಗೆ ಅಂಗಂಗ ಅರಳಿಸಿ ಪಂಚಾಂಗ ಓಡಿಸಿ ಪಲ್ಲಂಗ ಹಾಕಿ ಬಿಡುವೆ. ಪೊಕ್ಕಡೆ ಅವತ್ತಿ ರಾಂಗ್ ಆನ್ಸರ್. ಮನೋಹರ್ ಸರ್ ಅವರು ಎಂಗಿಲ ಸಂತೋಷ ಅಂಜನ ಒಂಚೂರು ಪಿದೇ ಪೋತಿರ ಅವ್ರು ಬರ್ಕೊಂಡು ಕೊಡೊಂಜಿ ಕ್ವಶನ್ ಉಂಡು. ಹಲ್ ಒಂದು ಸಾಂಗ್ ಬರಲಿದ್ದು ಕ್ಯಾ ಬಲೆ ಸ್ಟೇಜಿಗೆ ಬರಡು ಏರ್ ಸುರು ಬರ್ಪೇರ್ ಆಗ್ಲಿಕ್ಕೆ ಪ್ರೈಸ್ ಉಂಟು. ಸ್ಟೇಜಿ ಬರಡು ಮುತ್ತು ಮುತ್ತು ನೀರ ಹನಿಯ ತಾನನ. ಸರಿಯಾದ ಉತ್ತರ. ಅಂಡ್ ಒಂಜಿ ಲೈನ್ ಬಂಡಿರಿ ಅವ್ರಿಗೆ ಅರ್ಧ ಕೊರ್ಲಿ ಚಾಕ್ಲೇಟ್. ಕಿಶೋರ್ ಸರ್ ಥ್ಯಾಂಕ್ ಯು. ಕೊರಿಯರ್ ಥ್ಯಾಂಕ್ ಯು. I have watched it, okay? ಸೊ ಈಗ ಏನು ಮಾಡಬೇಕಂದ್ರೆ ಒಬ್ಬೊಬ್ಬರು ಲಿಂಬೆ ಹುಳಿಯನ್ನು ನಿಮ್ಮ ಬಾಯಲ್ಲಿ ಇಟ್ಟು ನೀವು ಹಾಡಾಡಬೇಕು. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಅಷ್ಟು ಹೇಳಬೇಕು ಅಂತಿಲ್ಲ, ಒಂದು ಚಂದ ಮಾಡಿ ಹೇಳಿದರೆ ಆಯಿತು. ಫಸ್ಟ್ ಬಿಗಿನರ್ಸ್ ಫ್ರಮ್ ಉಲ ಇದ್ದಿದ್ದ ಈಗ ಅವರು ಹೇಳ್ತಾ ಇದ್ದಾರೆ ನೋಡಿ. ಫಸ್ಟ್ ಕಂಟೆಸ್ಟೆಂಟ್ ಲಿಂಬೆ ಪಿಲಿ ಜ್ಯೂಸ್ ಗತ್ತೆ ನಾವಾಡುವ ಫಸ್ಟ್ ಜಡ್ಜಸ್ ನಾವಾಡುವ ನುಡಿ ಕನ್ನಡ ನುಡಿ, ಸಿರಿಗನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಗಂಧದ ಗುಡಿ, ಅಂದದ ಗುಡಿ. ನೆಕ್ಸ್ಟ್ ಕಂಟೆಸ್ಟೆಂಟ್ ನಾವು ಹಾಡುವ ಹಾಡೇ ಕನ್ನಡ ನುಡಿ, ಚಿನ್ನದ ಸೈಡ್ ದಿದ್ದಾರೆ ಚಿನ್ನ ಅಡೋದು ಬಾಯ್ಡಿದೀವರು. ಮಧ್ಯದಲ್ಲಿಡಬೇಕು, ಮಧ್ಯದಲ್ಲಿ ಮಧ್ಯ ಅಂಚ ಕರೆಕ್ಟ್ ಅಂಚ ಬರಡು. ಪಾಸ್
ನೆಕ್ಸ್ಟ್ ಪುಷ್ಪಾಂಜಲಿ. ಜಡ್ಜಸ್ ಪ್ಲೀಸ್ ನೋಟ್. ಹಲೋ. ನೆಕ್ಸ್ಟ್ ರೇಷ್ಮಾ. ఇంకా ಯಾವಾರುವಂಬಿಗೆ ಕನ್ನಡ ಗುರಿ ಕನ್ನಡ ಗುರಿ ಶ್ರೀಗನ್ನಡ ಗುರಿ. ಅವ್ರ ಲಿಂಬೆ ಬೆಲುಂಚು ಎಲ್ಲಿ ಎತ್ತು ನಾನು ಯಾವಾರುವಂಬಿಗೆ ಕನ್ನಡ ಗುರಿ ಕನ್ನಡ ಗುರಿ ಶ್ರೀಗನ್ನಡ ಗುರಿ ಯಾವಿಯುವ ಸಾಯವ ಕಂಜಯ ಗುಯಿ ಅಂಜಯ ಗುಯಿ ಸಂಜಯ ಗುಯಿ ಆಹಾ. ಎಸ್, ಲಾಸ್ಟ್ ಕಂಟೆಸ್ಟೆಂಟ್. ಈಗ ಜಡ್ಜಸ್ ಡಿಸಿಷನ್ ಅನ್ನು ಹೇಳ್ತಾರೆ. ಇಬ್ಬರು ಡಿಸ್ಕಸ್ ಮಾಡಿ ಒಬ್ಬರನ್ನು ಫೈಂಡ್ ಔಟ್ ಮಾಡಿ. ವಿನ್ನರ್ಸ್ ವಿಲ್ ಬಿ ರಾಜೇಶ್ ಶೆಟ್ಟಿ, ರಾಕೇಶ್ ಶೆಟ್ಟಿ ಅವರು ವಿನ್ನರ್ ಆಗಿದ್ದಾರೆ. ಸರ್, ಗೋಪಿನಾಥ್ ಸರ್ ಬಂದು ಅವರಿಗೆ ಪ್ರೈಸ್ ಕೊಡಬೇಕು ಅಂತ ಕೇಳ್ತಾ ಇರ್ತೀನಿ. ಬಾರಿ ಸುಂದರವಾಗಿ ಕನ್ನಡದ ಒಂದು ರಾಜ್ಕುಮಾರ್ ಅವರ ಹಾಡನ್ನು ಬಲು ಸುಂದರವಾಗಿ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗೋಪಿನಾಥ್ ಸರ್. GLM ಇದರ ಸದಸ್ಯರು ಆಗಿರುವಂತಹ ಶ್ರೀಮತಿ ಮಧುಮತಿ ಶೆಟ್ಟಿಯವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಧುಮತಿ ಶೆಟ್ಟಿಯವರು. ಮಧುಮತಿ ಶೆಟ್ಟಿ ಜೂನ್ 22ರಂದು, ಇದೇ ತಿಂಗಳ ಜೂನ್ 22, 2026ರಲ್ಲಿ ನಡೆದ ಮಿಸಸ್ ಇಂಡಿಯಾ ಕರ್ನಾಟಕ ಕಾಂಪಿಟೇಷನ್ನಲ್ಲಿ ಮಿಸಸ್ ಫಿಟ್ನೆಸ್ ಕ್ವೀನ್ ಎನ್ನೋ ಒಂದು ಅವಾರ್ಡನ್ನು ಪಡೆದುಕೊಂಡಿದ್ದಾರೆ. ಒಮ್ಮೆ ಚಪ್ಪಾಳೆ ಮೂಲಕ ಅವರಿಗೆ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಫಿಟ್ನೆಸ್ ಕ್ವೀನ್ ಎನ್ನೋ ಒಂದು ಅವಾರ್ಡನ್ನು ಪಡೆದುಕೊಂಡಿದ್ದಾರೆ ಮಿಸ್ ಇಂಡಿಯಾ ಕರ್ನಾಟಕ ಕಾಂಪಿಟೇಷನ್ನಲ್ಲಿ. ಹಾಗೆ ಇವರಿಗೊಂದು ನಮ್ಮ ಗನಲಹರಿ ತಂಡದ ಪರವಾಗಿ ಚಿಕ್ಕ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಸರೋಜಾ ಮೇಡಮ್ ಹಾಗೆ ತಂಡದವರಿಂದ ಇನ್ನಷ್ಟು ಪ್ರಶಸ್ತಿಗಳು ತಮ್ಮದಾಗಲಿ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಚಪ್ಪಾಳೆಯೊಂದಿಗೆ ಇವರನ್ನು ಗೌರವಿಸಬೇಕು ಕೂಡ ಕೇಳಿಕೊಳ್ತಾ ಇದ್ದೇವೆ. ಸ್ಮರಣಿಗೆ ವಿದ್ಯಾ ಮೇಡಮ್, ಹಾಗೆ ಸುಬ್ರಹ್ಮಣ್ಯ ಶೇಟ್ ಸರ್ ಅವರು ಕೂಡ ದುಬಾರಿ ಮೀರಾ ಪಡಿಯಾರ್ ಇವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕೊಡೋದು ಚಿಕ್ಕ ಸನ್ಮಾನವನ್ನು ಮಾಡ್ತಾ ಇದ್ದೇವೆ.
ನಮ್ಮ ಊರಿನಲ್ಲದೆ ಬೆಂಗಳೂರಿನಲ್ಲಿ ಕೂಡ ಸಂಗೀತ ಕಾರ್ಯಕ್ರಮವನ್ನು ಮಾಡಿದಂತಹ ಕೀರ್ತಿ ಇವರಿಗಿದೆ. ಮೀರಾ ಪಡಿಯಾರ್ ಮೇಡಮ್ ನಾದ ಸಂಗಮ ಎನ್ನೋ ಒಂದು ಸಂಗೀತ ತಂಡದೊಂದಿಗೆ ಹಲವಾರು ಸಪೋರ್ಟ್ ಎಲ್ಲ ಕೆಲಸದಲ್ಲೂ ಕೂಡ ನಮಗೆ ಸಹಕಾರವನ್ನು ನೀಡಬೇಕಾಗಿರ್ತಕ್ಕ ಅವರಿಗೆ ಕೂಡ ಅಭಿನಂದನೆಗಳು. ಅವರಿಗೆ ಕೂಡ ಶಾಲನ್ನು ನೀಡಿ ಗೌರವಿಸ್ತಿದ್ದಾರೆ. ಸರೋಜಾ ಮೇಡಮ್ ಅವರು ಧನ್ಯವಾದಗಳು ಇದ್ದಾರೆ. ಚಿತ್ರಾಕ್ಷಿ ಅವರು ಧನ್ಯವಾದಗಳು. ಗಾನಲಹರಿ ತಂಡದ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ನೀಡ್ತಾ ಇದ್ವಿ. ಅಭಿನಂದನೆಗಳು ಮೇಡಮ್. ದೂರದ ಬೆಂಗಳೂರಿನಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸುಬ್ರಹ್ಮಣ್ಯ ಶ್ರೀ ಇದ್ದೇವೆ. ಅಭಿನಂದನೆಗಳು. ಲಹರಿ ತಂಡದ ಛಾಯಾಗ್ರಾಹಕರು ಅಭಿನಂದನೆಗಳು ಸರ್. ಹಾಗೆ ಸಹಕಾರವನ್ನು ನೀಡ್ತಿರುವಂಥವರು ಮೋಹಿತ್ ಸರ್ ಅವರಿಗೆ ಅಭಿನಂದನೆಗಳನ್ನು ನೀಡ್ತಾ ಇದ್ದೇವೆ. ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಕಡಲದ ಕರೆ ಬರಿಟ್ ಮಡಲದ ದೊಂಪ ತಡಿಟ್ ಮದಿಮೇದ ಐತ ಸಿಂಗಾರೋ ಪಾಡಲೇ ಸೇಸೆ ನಿಕುಲು. ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಮಂಜಾಲು ಮದ್ರಂಗಿ ಐತೋಡು ಬತ್ತಾಲು ತುಳುನಾಡ ಮಲ್ಲಿಗೆ ಈ ಪೊಣ್ಣು ಕಣ್ಣಾಡು ಅಂಗುಂಡು ಬಿಮ್ಮೋಡು ರಂಗುಂಡು ಕಂಡೋಡೆ ಕವಿತೆನ ಪನ್ಪಾಲು. ಮಂಜಾಲು ಮದ್ರಂಗಿ ಐತೋಡು ಬತ್ತಾಲು ತುಳುನಾಡ ಮಲ್ಲಿಗೆ ಈ ಪೊಣ್ಣು ಕಣ್ಣಾಡು ಅಂಗುಂಡು ಬಿಮ್ಮೋಡು ರಂಗುಂಡು ಕಂಡೋಡೆ ಕವಿತೆನ ಪನ್ಪಾಲು. ಮುಡಿಟ್ ನಿಲಿಕೆ ಪೂಜಲ್ಲಿ ಸಿಂಗಾರ ದುಡಿಟ್ ತೆಲಿಕೆ ಸಂಪಿಗೆ ಐಸಿರೋ ಬ್ಯಾಂಡ್ ವಾದ್ಯ ಕೊಂಬು ಕಲಸ ಪೂರ ಭಾರಿ ಜೋರುಯೇ. ಜನಜಾತ್ರೆ ಒರ್ಮೆ ಸೇರು ದಾಂಡು ಜಾಲು ನಿಲಿಕೆಯೇ. ಕಣ್ಣನತ್ತೆ ತಕ್ಕ 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 ಪಂಡು ನಾಡು ನುಂಡು ಮದಿಮಾಯ ಉಂಡು ಇಂದು ಆರೇ ನಿನ್ನ ಗುರಿಕಾರೇ. ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಅಪ್ಪಿನರು ಕೊಡು ಮಾಮಿನು ತೂಡು ಪಾಡಡ ಕಣ್ಣೀರು ಓಹ ಪೊಣ್ಣಾದ ಮುಚ್ಚಿದು ಆಣಾಗ ಒಪ್ಪಲೆ ತಲ್ಪುಲೆ ಪನ್ನೀರು. ಬಿನ್ನೆರು ಬನ್ನಗ ಪನ್ನೀರು ತಲಿಪುಲೆ ದಾರೆದ ಪೊರ್ತುಗು ಬೆಡಿ ಮರ್ದು ಪುಡಪುಲೆ ಪುರದೊಂಪೊಡಿತ್ತಿ ಪೊದ್ವೆರೆಗ್ ಕಲಸ ಮುಟ್ಟಾಲೆ. ನನ್ನ ಘಳಿಗೆ ಆಂಡು ಆಂಡು ಪೊಣ್ಣು ಮಾಲೆ ಪಗಪುಲೆ. ಮದ್ಮೆ ಪಂಡಿ ಕೂಡ್ಲೆ ಬೊಚ್ಚಿ ಪಂಡಿ ಬಾಲೆ ಮೆನ್ಕೊಂದುಂಡು ನಾಚಿಗೇಡು ದಾನೆ ಮೋನೆ ಪಾಡಲೇ ಸೇಸೆ ನಿಕುಲು. ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಕೆಂಪ
ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಕಡಲ दिल का जो हाल है वो तुझे कैसे बयां करे कह दे तुझे या दिल में रखे बोलो न क्या करे दिल जो तुम्हारा है कैसा बेचारा है मानना बेशरम बिल्कुल खटारा है तू करे दिल बेकरार क्यों करूं मैं तुझसे प्यार दिल का जो हाल है वो तुझे कैसे बयां करे कह दे तुझे या दिल में रखे बोलो न क्या करे दिल जो तुम्हारा है कैसा बेचारा है मानना बेशरम बिल्कुल खटारा है तू करे दिल बेकरार क्यों करूं मैं तुझसे प्यार दिल में अपने दिलदारी है खून में खातिरदारी है दिल में अपने दिलदारी है खून में खातिरदारी है चांद के झूमर के नीचे जश्न की फुल तैयारी है चांद के झूमर के नीचे जश्न की फुल तैयारी है दिल का पिंजरा है खुला आगे फिर इंशाअल्लाह आज राती तू रूमी यार तेरा ये बुल्ला चाहे जितनी हो रात काली हम बना दे उसको दिवाली समझे जनाबे 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 आली समझे जनाबे 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 आली खोल के अंग्रेजों वाली धुन में थोड़ी सी कव्वाली जनाबे 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 आली I'm tripping high,
ಯಾರನ್ನ ಕಾಟ್ರಾಡೆ कितनी हसीनों पे कितनी दफा ये डोला, फिर भी फकीरों का पहने हुए है चोला। इधर की शीशी है जहाँ भी खुल जाए, हवा में घुल जाए दिल जोगीदार बन मौला। क्या फितूर दूर रहा क्यों जाए ना, ये कसूर नूर पे तेरे है सारा। क्या हंसी है उसी की वजह से तो फंसी मैं, फूल भी मिल जाए बस तेरे ही तेरे ही तेरे बाहें। जो मैं करवट लूं भी मिलो हरदम तुम ही हो, इतनी नजदीकी बेचैनी है बेरहमी है, ये रंगत काजल की है तेरी खातिर ही तो दाखिल दिल में हो मैं गई तेरी कल्याणी। Got everything you need it. Now bring it like you mean it, just like you mean it. Dale, olvida lo que vale, juega como tú sabes, como tú sabes. The girls like to party like the bad ones. Drop it down, shawty, let me bag some. The girls दुनिया दी सुन दी ना बहरी जवानी, मस्ती च मस्ताई जहरी जवानी। दुनिया दी सुन दी ना बहरी जवानी, मस्ती च मस्ताई जहरी जवानी। रातों के इरादे से क्या बचना, मैंने तो तेरे नाल नचना, मैंने तो तेरे नाल नचना, मैंने तो तेरे नाल नचना, मैंने तो तेरे नाल नचना। नशा प्यारे नशा सबसे नशीला है, जिसे देखो यहाँ वो हुस्न की बारिश में गीला है। इश्क के नाम पे करते सभी अब रास लीला है, मैं करूँ तो साला करैक्टर ढीला है, मैं करूँ तो साला करैक्टर ढीला है। लड़कों का नशा प्यारे नशा सबसे नशीला है, जिसे देखो यहाँ वो हुस्न की बारिश में गीला है। इश्क के नाम पे करते सभी अब रास लीला है, मैं करूँ तो साला करैक्टर ढीला है, मैं करूँ तो साला करैक्टर ढीला है। दिल डूबा नीली आँखों में ये दिल डूबा, महबूबा महबूबा बस ये जान ले महबूबा।
तेरे लिए ही मर जाऊंगा। मैं तेरे झांसे में न आऊंगी, अरे दीवाने जा। क्यों? ऐसी वैसी बना के बातें मुझे न तू उलझा रे। लुट जाऊंगा, मिट जाऊंगा, दिल तेरा जीत के दिखलाऊंगा। पीछा ना छोड़ूंगा, चाहे जितना तड़पा। दिल डूबा नीली आंखों में ये दिल डूबा। महबूबा महबूबा बस ये जान ले महबूबा। देखा देखी दिल मेरे जुड़ गए रे, लेके परदेसी दिल उड़ गए रे। देखा देखी दिल मेरे जुड़ गए रे, लेके परदेसी दिल उड़ गए रे।
हमको ये लगता ही नहीं तुम दूर कहीं से आई हो, जैसे मेरे सपनों में तुम्हारी पहले से परछाई हो। मुझको भी संग राह में तेरे चलना अच्छा लगता है, पहला सफर है जीवन में जो इतना सच्चा लगता है। रंग बदल के मुस्का रही है ख्वाहिश मन में, चोरी चोरी चुपके चुपके। देखो पवन भी लहरा रही है तुमको छू के, चोरी चोरी चुपके चुपके। People in love, check out this one. Swig it, swig it. One more fairy tale. That's my baby girl. Yeah, come on, shake this. ओ परदेसिया, परदेसिया ये सच है पिया, परदेसिया ये सच है पिया, सब कहते हैं मैंने तुझको दिल दे दिया। ನಿಜಾನ ನಾನೇನಾ ನಿನ್ನ ಜೊತೆ ಜೊತೆಯಾಗಿರುವೆ, ಇದೆಲ್ಲ ಪ್ರೇಮನ ನನ್ನ ಮನಸ್ಸನ್ನು ಕೇಳಿರುವೆ. ಈ ವಯಸ್ಸಿಗೆ ದಿನ ದಿನ ಹೊಸ ವಸಂತ. பெகையரிச்சு சுட்டு தெரிச்சு கடி குடிக்கானா, பொட்டு கொட்டித்து ஆட்டு அடித்து தடி கருக்கானா, கூட்டு குடித்து பாட்டு படித்து செடி மறக்கானா, பாட்டல் ಲೆಕ್ಕ ಮಾಡತೆ ಬಾಬಾ ಬರಡ್ ಖಾರ ಬಜ್ಜಿ ಪಕೋಡ ಅಡಿತು ಪಾಡಿತು ಗೌಚಿನ ಮಾಡಾನ. ಜೋರು ಪಾಟು ಜೋರು ಪಾಟು ಜೋರು ಪಾಟು ಆಟ ಬೆಗರ ಮೇಲೆ ಬೆಕ್ಕಿಗಿದಾನ, ಜೋರು ಪಾಟು ಆಟ ಆಡನ, ಬೆಗರ ಮೇಲೆ ಬೆಕ್ಕಿಗಿದಾನ. ಆಕಾಶ ಭೂಮಿ ನಿನ್ನ ನಾನ್ ತೆಡಿತು ಬಂದು ನಾನೀಡ ಚಾಯಿನ ಕಂಡಿತು, ಚಾಯಿ ಕರ್ತೀರ ಮನ್ಸನ ಗದಿತು, ವೀರ ಕೊಡವನ ಬಂದು ನೀ ಕಾಯಿತು. ಬೀರ್ ಬಾಟಲ್ ಚಿಲ್ಲಗಿರಿಡು ಬಾಬಾ ಬೀರ್ ಬಾಟಲ್ ಚಿಲ್ಲಗಿರಿಡು, ಅರೆ ಬಾರೆ ನೋಟತ್ತಿಲ್ಲ ತಳ್ಚತ್ತು ಚಾಯಿ